ನಾನು ಉತ್ತರ ಕನ್ನಡದವಳು, ಹೊನ್ನಾವರದವಳು, ಕರಾವಳಿ. ಶರಾವತಿ ನದಿ ನಮ್ಮನೆ ಹತ್ರ 100 ಮೀಟರ್ ಅಲ್ಲಿ ಹೋಗುತ್ತೆ. ಫ್ರೆಂಡ್ಸ್ ಎಲ್ಲ ತುಂಬಾನೇ ಪುಷ್ ಮಾಡ್ತಾ ಇದ್ರು, ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯಾ, ನೋಡಕ್ ಒಂದ್ ಸ್ವಲ್ಪ ಓಕೆ ಇದೆಯಾ. ವಿ ಆರ್ ಫ್ರಮ್ ಅ ವೆರಿ ಆರ್ಥೋಡಾಕ್ಸ್ ಫ್ಯಾಮಿಲಿ. ಸಿನಿಮಾ ಕಡೆಗೆ ಯಾರಿಗೂ ಏನೂ ಗೊತ್ತಿಲ್ಲ. ನಮ್ಮ ಮನೇಲಿ ನ್ಯೂಸ್ ಪೇಪರ್ ಬಂದ್ರೆ ಅದು ಸಿನಿ ಪೇಪರ್ ಇರುತ್ತಲ್ಲ, ಅದನ್ನ ತೆಗ್ದಿಟ್ಬಿಟ್ಟು ಓದ್ತಾರೆ. ಅಮೋರ ಅಮೋರ ಹಾಡಿ ಅಷ್ಟೇ. ನಾನು ಹಾಡಿದ್ರೆ ಎಲ್ಲರೂ ಓಡೋಗ್ಬಿಡ್ತಾರೆ ನಿಮ್ಮ ಆಡಿಯನ್ಸ್. ಏನಪ್ಪ ಅದರ ಅರ್ಥ? ಅಮೋರ ಅಂದರೆ ಐ ಲವ್ ಯು ಅಂತ. ಯಾವ ಭಾಷೆಯಲ್ಲಿ? ಸ್ಪ್ಯಾನಿಷ್ ಅಂತ ನಮ್ಮ ಲಿರಿಕ್ಸ್ ರೈಟರ್ ಹೇಳಿದ್ದಾರೆ, ನಾಗಾರ್ಜುನ್ ಶರ್ಮಾ ಅವರು. ಸೊ ನಾವು ಅವ್ರನ್ನೇ ನಂಬ್ಕೊಂಡಿದ್ದೀವಿ. ಎಷ್ಟನೇ ಸಿನಿಮಾ ಇದು? ನಂದು 6 ಸಿನಿಮಾಗಳು ರಿಲೀಸ್ ಆಗಿದೆ. ಇದು ರಿಲೀಸ್ ವೈಸ್ 7ನೇ ಸಿನಿಮಾ. ನನ್ನ ಮೊದಲನೇ ಸಿನಿಮಾ ಪ್ರೇಮಂ ಪೂಜಂ, ನೆನಪಲ್ಲಿ ಪ್ರೇಮ್ ಸರ್ ಜೊತೆಗೆ. 2ನೇ ಸಿನಿಮಾ ಜೂಲಿಯಟ್ ಅಂತ ಒಂದು ಫೀಮೇಲ್ ಸೆಂಟ್ರಿಕ್ ಸಿನಿಮಾ ಮಾಡಿದೆ. ಫುಲ್ ಮಾರ್ಷಲ್ ಆರ್ಟ್ಸ್ ಎಲ್ಲ ಕಲಿತು ಆ್ಯಕ್ಷನ್ ಮಾಡಿದ್ದೆ ಅದರಲ್ಲಿ. ನನ್ನ 3ನೇ ಸಿನಿಮಾ ಕೌಸಲ್ಯ ಸುಪ್ರಜಾರಾಮ, ಡಾರ್ಲಿಂಗ್ ಕೃಷ್ಣ ಸರ್ ಜೊತೆಗೆ. 4ನೇ ಸಿನಿಮಾ ಎಕ್ಸ್ ಆ್ಯಂಡ್ ವೈ ಅಂತ ಬಂತು, ಸತ್ಯಪ್ರಕಾಶ್ ಸರ್ ಜೊತೆಗೆ. ರಾಮಾರೇ ಡೈರೆಕ್ಟರ್, ಅವ್ರ ಜೊತೆ ಕೆಲಸ ಮಾಡಿದ್ದೆ. ಆ್ಯಂಡ್ ದೆನ್ 5th ಸಿನಿಮಾ ಮಾರುತ ಅಂತ ಬಂತು, ಎಸ್ ನಾರಾಯಣ್ ಸರ್ ಡಿರೆಕ್ಷನಲ್ಲಿ. ಆ್ಯಂಡ್ ದುನಿಯಾ ವಿಜಯ್ ಸರ್ ಆ್ಯಂಡ್ ಶ್ರೇಯಸ್ ಅವರಿದ್ದರು ಅದರಲ್ಲಿ. ಆ್ಯಂಡ್ ನನ್ನ 6ನೇ ಸಿನಿಮಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ, ದೀಕ್ಷಿತ್ ಶೆಟ್ಟಿ ಜೊತೆಗೆ. ಇಷ್ಟು ಹಿಂದಿನ ವರ್ಷ ನವೆಂಬರ್ ತನಕ ರಿಲೀಸ್ ಆಗಿರುವಂಥ ಸಿನಿಮಾಗಳು. ಸೊ ಈ ವರ್ಷ ಫಸ್ಟ್ 6 ತಿಂಗಳು ನಾವು ಈ ಪಾರ್ಟ್ನರ್ ಸಿನಿಮಾಗೋಸ್ಕರ ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇತ್ತು ರಿಲೀಸಿಗೋಸ್ಕರ. ಆ್ಯಂಡ್ ಈಗ ರಿಲೀಸಿಗೆ ರೆಡಿ ಇದೆ ಪಾರ್ಟ್ನರ್ ಸಿನಿಮಾ. 6 ಸಿನಿಮಾ. ಎಷ್ಟು ವರ್ಷದ ಅವಧಿ ಇದು ನಿಮ್ಮ ಆ್ಯಕ್ಟಿಂಗ್ ಕರಿಯರ್? ನಾನು ಡೆಬ್ಯೂ ಮಾಡಿದ್ದು 2021 2021 ಆಫ್ಟರ್ ಕೊರೋನಾ. ಈ ಲೋಕಕ್ಕೆ ಹೇಗೆ? ಇಲ್ಲ, ನಾನು ಆ್ಯಕ್ಚುಲಿ ಶಿಕ್ಷಕರ ಮಗಳು. ನನ್ನ ಅಪ್ಪಾಜಿ ಆಯಿ ಇಬ್ಬರೂ ಶಿಕ್ಷಕರು. ಆ್ಯಂಡ್ ನಮ್ಮ ಫ್ಯಾಮ್ಲಿಯಲ್ಲಿ ಸ್ವಲ್ಪ ಅಕಾಡೆಮಿಕಲಿ ತುಂಬಾ ಬಯಸ್ಡ್ ಇದ್ದಾರೆ. ಎಲ್ಲರೂ ಇದರ್ 9 to 5 ಜಾಬಲ್ಲಿದ್ದಾರೆ, ಇಲ್ಲ ಅಂತಂದರೆ ಶಿಕ್ಷಕ ವೃತ್ತಿಯಲ್ಲಿ ಆ್ಯಕ್ಚುಲಿ ತುಂಬ ಜನ ಇದ್ದಾರೆ. ಇನ್ಫ್ಯಾಕ್ಟ್ ನನ್ನ ಮಾವಂದರು, ನನ್ನ ಚಿಕ್ಕಪ್ಪ, ದೊಡ್ಡಪ್ಪ ಅವರೆಲ್ಲ ತುಂಬ ಜನ ಶಿಕ್ಷಕರೇನೆ. ನಮ್ಮ ಆಯಿ, ನನ್ನ ತಾಯಿ ಪ್ರೈಮರಿ ಸ್ಕೂಲಲ್ಲಿ ಹೆಡ್ ಮಿಸ್ಟ್ರೆಸ್ಸು. ನಮ್ಮ ಅಪ್ಪಾಜಿ ಹೈಸ್ಕೂಲಲ್ಲಿ ಇಂಗ್ಲೀಷ್ ಹೇಳ್ಕೊಡ್ತಾರೆ. ನಾನು ಕೂಡ ಚಿಕ್ಕ ವಯಸ್ಸಲ್ಲಿ ಹೀಗೆ ಇರೋದ್ರಿಂದ ನಾನು ಚಿಕ್ಕ ವಯಸ್ಸಿಂದ ತುಂಬಾ ಅಂದರೆ ಓದಬೇಕು, ಇಂಜಿನಿಯರ್ ಆಗಬೇಕು ಅಂತ ಆಸೆ ಇತ್ತು ಅಷ್ಟೇ. ಅದು ಏನಕ್ಕೆ ಗೊತ್ತಿಲ್ಲ, ರೀಸನ್ ಎಲ್ಲ ಕೇಳಬೇಡಿ. ಇಲ್ಲ, ನಾನೇ ಅಂದ್ಕೊಂಡಿದ್ದು. ನಂಗೆ ಗೊತ್ತಿಲ್ಲ ಏನಕ್ಕೆ ಅಂತ. ನಂಗೆ ಐ ಸ್ಟಿಲ್ ಡೋಂಟ್ ನೋ. ನಂಗೆ ಅಂದರೆ ಐ ಗೆಸ್ ಆ ಟೈಮಲ್ಲಿ ಎಲ್ಲರೂ ಇದರ್ ಡಾಕ್ಟರ್ ಆಗ್ತಾಯಿದ್ರು ಆರ್ ಇಂಜಿನಿಯರ್ ಆಗ್ತಾಯಿದ್ರು. ಆ್ಯಂಡ್ ಚಿಕ್ಕ ಮಕ್ಕಳಿಗೆ ಐ ಗೆಸ್ ಡಾಕ್ಟ್ರ್ ಅಂತಂದರೆ ಅದೊಂದು ಸ್ವಲ್ಪ ಏನೋ ಭಯ ಇರುತ್ತಲ್ಲ. ಸೊ ಅಂದರೆ ನಾನು ಈಗ ಅದು ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಇದ್ದೀನಿ, ದಟ್ ಮೇ ಬಿ ಬಿಕಾಸ್ ಆಫ್ ದ್ಯಾಟ್ ನಾನು ಇಂಜಿನಿಯರ್ ಆಗಬೇಕು ಅಂತ ಅಂದ್ಕೊಂಡೇನೋ ಅಂತ. ಸೊ ಆ್ಯಂಡ್ ಬಟ್ ನನಗೆ ಅದ್ರ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರಲ್ಲಿ ತುಂಬ ಆಸೆ ಇತ್ತು. ಲೈಕ್ ಡ್ಯಾನ್ಸಿಂಗ್ ಅಂತಂದರೆ ನಂಗೆ ತುಂಬ ಇಷ್ಟ ಆಯಿತು. ಸೊ ನನ್ನ ಅಪ್ಪಾಜಿ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು. ನನ್ನ ಅಪ್ಪಾಜಿ ಲಿಟ್ರಲಿ ನನ್ನ ಕೈ ಹಿಡ್ಕೊಂಡು ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಸೊ ನಾನು ಚಿಕ್ಕ ವಯಸ್ಸಿಂದ ಭರತನಾಟ್ಯಂ ಕಲ್ತಿದ್ದೀನಿ. ಅದ್ರ ಜೊತೆಗೆ ಟೆರೆನ್ಸ್ ಲೂಯಿಸ್ ಡ್ಯಾನ್ಸ್ ಅಕಾಡೆಮಿಯಲ್ಲಿ ಡ್ಯಾನ್ಸ್ ಕಲ್ತಿದ್ದೀನಿ. ಮುಂಬೈಯಲ್ಲಿದ್ದೆ ನಾನೊಂದು 3 years, 3.5 years. ಇಲ್ಲ, ನಾನು TCS ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಐ ಮೀನ್ ಇಂಜಿನಿಯರ್. ಹಾಂ, ಅದ್ರ ನಂತರ ಇನ್ಫೋಸಿಸಲ್ಲಿ ವರ್ಕ್ ಮಾಡಿದೆ. ಬೆಂಗಳೂರಿಗೆ ಬಂದು 1 ವರ್ಷ ಇನ್ಫೋಸಿಸಲ್ಲಿ ವರ್ಕ್ ಮಾಡಿದೆ. ಇನ್ಫೋಸಿಸಲ್ಲಿ ಬಿಟ್ಟು ನಂತರ ಆ್ಯಕ್ಟಿಂಗಿಗೆ ಬಂದಿರೋದು. ಬಟ್ ಐ ಮೀನ್ ಇಂಜಿನಿಯರ್ ಬೈ ಎಜುಕೇಷನ್, ಬಟ್ ಬೈ ಬಿ ಎಸ್. ಬಟ್ ಚಿಕ್ಕ ವಯಸ್ಸಿಂದ ಸ್ಟೇಜ್ ಮೇಲೆ ಇದ್ದಿದ್ದರಿಂದ, ಆಸ್ ಐ ಸೆಡ್, ನನಗೆ ಡ್ಯಾನ್ಸಿಂಗ್ ಅಂತಂದರೆ ತುಂಬಾ ಇಷ್ಟ. ಚೆನ್ನಾಗಿ ಮಾಡ್ತೀನೋ ಬಿಡ್ತೀನೋ, ಬಟ್ ನಂಗೆ ತುಂಬ ಇಷ್ಟ. ಸೊ ನಾನು ಯಾವತ್ತೂ ಸ್ಟೇಜ್ ಮೇಲೆ ಇರ್ತಾ ಇದ್ದೆ. ಸ್ಕೂಲ್ ಕಾಲೇಜಸಲ್ಲಿ ಅಥವಾ ಚಿಕ್ಕ ಪುಟ್ಟ ಇವೆಂಟ್ಸಲ್ಲಿ, ಈವನ್ ನನ್ನ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ್ಲೂ ಏನಾಗ್ತಾ ಇತ್ತು ಅಂತಂದರೆ, ಓಕೆ ಒಂದು ಡ್ಯಾನ್ಸರ್ ಇದ್ದಾಳೆ ಅಂತಂದರೆ ಏನೇ ಫಂಕ್ಷನ್ ಆದ್ರೂ ಓಕೆ ಅವಳನ್ನೇ ಕೊಡಿಸಿ ಅಂತ. ಸೊ ಹಾಗಾಗಿ ನಾನು, ಬಟ್ ಐ ಯೂಸ್ ಟು ಲವ್ ದ್ಯಾಟ್. ಲೈಕ್ ಬೀಯಿಂಗ್ ಆನ್ ಸ್ಟೇಜ್ ವಾಸ್ ಮೈ ಥಿಂಗ್, ಈಸ್ ವಾಟ್ ಐ ಥಾಟ್. ಲೈಕ್ ನಂಗೆ ತುಂಬಾ ಇಷ್ಟ ಆಗ್ತಾ ಇದ್ದು ಜನರು ಏನಾದರೂ ಬಂದು ಅಪ್ರಿಷಿಯೇಟ್ ಮಾಡಿದ್ರೆ, ಅಥವಾ ಯುನೋ ಇಫ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ಫ್ರಮ್ ಮೀ ದ ನೆಕ್ಸ್ಟ್ ಟೈಮ್. ಇಲ್ಲ ನೆಕ್ಸ್ಟ್ ಒಂದು ಇವೆಂಟ್ ಬರ್ತಾ ಇದೆ, ನನ್ನ ಐ ಆಮ್ ವೇಟಿಂಗ್ ಟು ಸಿ ಯು ಡ್ಯಾನ್ಸ್ ಅಂತೆಲ್ಲ ಹೇಳಿದರೆ ನಂಗೆ ತುಂಬಾ ಒಂದು ಅದು ಇನ್ಸ್ಪಿರೇಷನ್ ಆಗೋದು, ತುಂಬಾ ಮೋಟಿವೇಶನ್ ಸಿಗೋದು. ಇಲ್ಲ ನಾನು ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡ್ತೀನಿ, ಇನ್ನೂ ಏನಾದರೂ ಡಿಫ್ರೆಂಟ್ ಆದ ಡ್ಯಾನ್ಸ್ ಕಲ್ತ್ಕೋತೀನಿ ಅಂತೆಲ್ಲ.
ಸೊ ಐ ಗೆಸ್ ಫ್ರಮ್ ದೇರ್ ಅದು ಕಲೆ ಬಗ್ಗೆ ಒಂದು ಆಸಕ್ತಿ ಏನಿದೆ ಅಲ್ಲಿಂದ ಹುಟ್ಕೊಂಡಿದ್ದು ಅಂತ ಅನ್ಕೊಂತೀನಿ ನಾನು. ಆ್ಯಂಡ್ ಟಿ ವಿ ಅಂತಂದರೆ ತುಂಬಾ ಹುಚ್ಚಿತ್ತು ನನಗೆ ಆಲ್ರೆಡಿ. ಬಟ್ ಟಿ ವಿ ನೋಡೋದು, ಬರೇ ನೋಡೋದು. ಅಂದರೆ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಓದಿದ್ದು ನಾನು ಚಿಕ್ಕ ವಯಸ್ಸಿಂದ, ಮನೇಲಿ ಇರಲಿಲ್ಲ. ಜವಾಹರ್ ನವೋದಯ ವಿದ್ಯಾಲಯ, ನವೋದಯ ನವೋದಯ ಸ್ಟೂಡೆಂಟ್ ನಾನು. ಮುಂಡ್ಗೋಡ್, ಉತ್ತರ ಕನ್ನಡ. ನಾನು ಉತ್ತರ ಕನ್ನಡದವಳು, ಹೊನ್ನಾವರದವಳು, ಕರಾವಳಿ. ಒಂದ್ ಕಡೆ ಕರಾವಳಿ, ಒಂದ್ ಕಡೆ ಪಶ್ಚಿಮ ಘಟ್ಟ. ಹಾಯಾಗಿದೆ ಅಲ್ಲಿ. ಸೊ ಅಲ್ಲಿ ಓದಿರೋದ್ರಿಂದ ನಾನು ಮನೆಗೆ ಬಂದೆ ಅಂತಂದ್ರೆ ನನಗೆ ಟಿ ವಿ ಮುಂದೆ ಕುತ್ಕೊಂಡು ಟಿ ವಿ ನೋಡೋದು ಅಂತಂದರೆ ದಟ್ಸ್ ಮೈ ಫೇವ್ರೆಟ್ ಥಿಂಗ್ ಟು ಡೂ ಇನ್ ಮೈ ಹಾಲಿಡೇಸ್. ವರ್ಷಕ್ಕೆ 2 ಸತಿ ಬರ್ತಾ ಇದ್ದೆ ಅಷ್ಟೇ ನಾನು ಮನೆಗೆ. ಬಂದಾಗ ಫುಲ್ ಪ್ರಿನ್ಸೆಸ್ ಟ್ರೀಟ್ಮೆಂಟ್ ನನಗೆ. ಬಿಕಾಸ್ ಪಾಪ ಉಳಿದಿದ್ದೆಲ್ಲ ಟೈಮಲ್ಲಿ ಹಾಸ್ಟೆಲ್ ಫುಡ್ ತಿಂದ್ಕೊಂಡಿರ್ತಾಳೆ ಅಂತ ಹೇಳ್ಕೊಂಡು. ಸೊ ನಂಗೆ ಯಾರು ಡಿಸ್ಟರ್ಬ್ ಮಾಡ್ತಾ ಇರಲಿಲ್ಲ. ಟಿ ವಿ ಹಾಕಿದರೆ ನನ್ನ ಪ್ರಿಫರೆನ್ಸಲ್ಲಿ ನಾನು ನೋಡ್ತಾ ಇದ್ದೆ. ಲೈಕ್ ನಂಗೆ ಏನು ಬೇಕೋ ಅದನ್ನು ಹಚ್ಕೊಂಡು ನೋಡ್ತಾ ಇದ್ದೆ. ಸೊ ಅಲ್ಲಿಂದ ಎಲ್ಲ ಅಂದರೆ ಅದು ಎಲ್ಲ ಒಟ್ಟಿಗೆ ನಂಗೆ ಗೊತ್ತಿರಲಿಲ್ಲ. ಬಟ್ ಐ ಬಿಕಮ್ ಅನ್ ಆ್ಯಕ್ಟರ್ ಅಂತ. ದಿಸ್ ವಾಸ್ ಆ್ಯಕ್ಚುಲಿ ಏನು ಹೇಳ್ಬೋದು, ಐ ಮೀನ್ ಕೂಡ್ಕೊಂಬಂತು ಅಂತ. ದೆರ್ ವಾಸ್ ನೋ ಮಚ್ ಆಫ್ ನಾನು ಮಾಡಲೋ ಬೇಡವೋ ಅಥವಾ ಸ್ಟ್ರಗಲ್ ಅದು ಇದು ಅದು ಆಗಲಿಲ್ಲ, ಥ್ಯಾಂಕ್ ಗಾಡ್. ವೆನ್ ಐ ಥಾಟ್ ಇಲ್ಲ ನನಗೆ ಏನಾದರೂ ಟ್ರೈ ಮಾಡೋಣ, ಯು ನೆವರ್ ನೋ ಅಂತ ಅಂದ್ಕೊಂಡಾಗ ಎಲ್ಲ ಕೂಡ್ಕೊಂಬಂತು ಅಷ್ಟೇ. ಅಪಾರ್ಚುನಿಟೀಸ್ ಬರ್ತಾ ಹೋಯ್ತು. ಹೌದು, ಗೌರ್ಮೆಂಟ್ ಸ್ಕೂಲ್ ಹೆಡ್ ಮಾಸ್ಟರ್ ಇರಲ್ಲ ಹತ್ರ. ಹೌದು, ಅದೇ ಥರ. ನಮ್ಮ ಅಪ್ಪಾಜಿ ಅದು ಏನೋ ಒಂಥರ ಮಿಕ್ಸ್ ಅದು. ಹೆದರಿಕೆನೂ ಇದೆ, ದೆನ್ ದೇ ಆರ್ ಫ್ರೀ ಆಲ್ಸೋ. ಯು ಕಾಂಟ್ ರಿಯಲಿ ಕ್ಯಾಟಗರೈಸ್ ದೆಮ್ ದಟ್ ಇಲ್ಲ ಅವ್ರು ತುಂಬಾ ಸ್ಟ್ರಿಕ್ಟು ಅಂತಲ್ಲ. ಒಂದೊಂದ್ಸತಿ ದೇ ಆರ್ ಲೈಕ್ ಮೈ ಫ್ರೆಂಡ್ಸ್, ಲೈಕ್ ಏನು ಬೇಕಿದ್ರು ಮಾಡು, ಏನು ಬೇಕಿದ್ರು ಬಿಡು ಅಂತ. ಬಟ್ ಒಂದೊಂದ್ಸತಿ ಹೇಳಬೇಕು ತಾನೆ ಅಂತ ಹೇಳ್ಬಿಡ್ತಾರೆ. ಸೊ ಆಗ ಸ್ವಲ್ಪ ಭಯ ಆಗುತ್ತೆ ಅಷ್ಟೇ. ನಂಗೆ ಅಕ್ಕ ಇದ್ದಾಳೆ, ಶಿ ಇಸ್ ಮ್ಯಾರಿಡ್ ವಿತ್ ಅ ಬ್ಯೂಟಿಫುಲ್ ಕಿಡ್ ಆ್ಯಂಡ್ ತಮ್ಮ ಇದ್ದಾನೆ. ಸೊ ನೀವು ಮಧ್ಯದವರು? ನಾನು ಮಧ್ಯದವಳು. ಕಾರಲ್ಲೆಲ್ಲ ಮಧ್ಯದಲ್ಲೇ ಕುತ್ಕೊಳ್ಳೋದು ನಾನು. ಆ ಕಡೆ ಅಕ್ಕ ಮೊದಲನೇ ಮಗಳಲ್ವಾ, ಅವಳಿಗೆ ಪ್ರಿಫರೆನ್ಸ್ ಜಾಸ್ತಿ. ತಮ್ಮ ಚಿಕ್ಕವನಲ್ವಾ, ಅವನಿಗೂ ತುಂಬ ಪ್ರೀತಿ ಜಾಸ್ತಿ. ನಾನು ಮಧ್ಯದವಳು, ಸೊ ಮಧ್ಯದಲ್ಲೇ ಕುತ್ಕೊಳ್ಳೋದು. ವಿಂಡೋ ಸೀಟು ಸಿಗಲ್ಲ, ಫ್ರಂಟ್ ಸೀಟು ಸಿಗಲ್ಲ, ಹಂಗೆ. ಎಷ್ಟನೇ ಕ್ಲಾಸಿಗೆ ಹೋಗಿದ್ದು ನೀವು? ನವೋದಯ ಜವಾಹರ್ಲಾಲ್ ನೆಹರು 6th ಇಂದ ಸ್ಟಾರ್ಟ್ ಆಗುತ್ತೆ. ಚೈಲ್ಡ್ಹುಡ್ ಅಲ್ಲಿ ಹಳ್ಳಿನಾ ಅಥವಾ? ಹೌದು, ನಾನು ಪ್ರಾಪರ್ ಇಲ್ಲ, ಹಳ್ಳಿಯಿಂದ ಬಂದಿರೋಳು. ಬಳಕೂರು ಅಂತ ನನ್ನ ಊರು, ಹೊನ್ನಾವರದಲ್ಲಿ. ಬಳಕೂರು ಅಂತ. ಹೌದು, ಇಡ್ಗುಂಜಿ. ಬಳಕೂರು? ಹಾ, ಬಳಕೂರು. ಬಾರ್ಕೂರ್ ಕೇಳಿದ್ವಿ, ಬಳಕೂರು. ಹಾ, ಬಳಕೂರು ಇಟ್ ಈಸ್. ಇಡ್ಗುಂಜಿ ಗೊತ್ತಿರ್ಬೋದು ನಿಮ್ಗೆ. ಹಾ, ಇಡ್ಗುಂಜಿಯಿಂದ ಒಂದು 2-3 ಕಿಲೋಮೀಟರ್ ಅಷ್ಟೇ. ನೋಡಿ, ಒಂದ್ ಕಡೆ ಸಮುದ್ರ, ಒಂದ್ ಕಡೆ ಬೆಟ್ಟ. ಹಾ, ತುಂಬಾನೇ ಬ್ಯೂಟಿಫುಲ್ ಜಾಗದಿಂದ ಬಂದಿರೋಳು ನಾನು. ಶರಾವತಿ ನದಿ ನಮ್ಮನೆ ಹತ್ರ 100 ಮೀಟರಲ್ಲಿ ಓಡುತ್ತೆ ಅಲ್ಲ, ಸಾರಿ, ಓಡುತ್ತೇನೂ ಕರೆಕ್ಟ್ ಅಲ್ಲ. ನದಿ ಸಾಗರವ ಸೇರಲೇಬೇಕು ಹಾಡೇ ಇದೆ. ಆಕ್ಚುಲಿ ಅದೇ ಆಗೋದು ಹೊನ್ನಾವರದಲ್ಲಿ. ಅರಬ್ಬಿ ಸಮುದ್ರ ಮತ್ತೆ ಶರಾವತಿ ಸೇರುತ್ತೆ ಅಂತ ಜಾಗ ಅದು. ತುಂಬಾನೇ ಇಂಪಾದ ಜಾಗ. ಆಕ್ಚುಲಿ ಹಕ್ಕಿಗಳ ಚಿಲ್ಪಿಲಿ ಇನ್ನೂ ಕೇಳಿಬರುತ್ತೆ ನಮ್ಮೂರಲ್ಲಿ. ಸೊ ಎಸ್, ಬಳಕೂರೋಳು. ಏನು ಕೇಳಿದ್ರಿ ನೀವು? ಅದೇ ಕ್ವೆಶನ್ ಅಲ್ವಾ ಕೇಳಿದ್ರಿ? ಬಾಲ್ಯ ಹೇಗಿತ್ತು ಅಂತನಾ? ಚೈಲ್ಡ್ಹುಡ್ ನಂಗೆ ಆ್ಯಕ್ಚುಲಿ ತುಂಬ ಜಾಸ್ತಿ ಏನು ನೆನಪಿಲ್ಲ. ನನಗೆ ಸ್ಕೂಲಿಂದನೇ ನೆನಪಿಗೆ ಬಂದ್ರೂ. ಬಿಕಾಸ್ ಇಟ್ ವಾಸ್ ಲೈಕ್ ಸೋ ಮಚ್ ಆಫ್ ಪ್ರಾಮಿನೆನ್ಸ್ ತೊಗೊಂಡ್ಬಿಡ್ತು ನನ್ನ ಲೈಫಲ್ಲಿ. ಐ ಗೆಸ್ ನಾನು ಹಾಸ್ಟೆಲಲ್ಲಿ ಓದಿದ್ದು. ಬಿಕಾಸ್ ನನಗೆ ಅಪ್ಪಾಜಿ ಅಂತಂದರೆ ತುಂಬಾ ಪ್ರೀತಿ. ಈಗ ಕೂಡ ಇಫ್ ಐ ಆಮ್ ಡೂಯಿಂಗ್ ಎನಿಥಿಂಗ್ ಇನ್ ಮೈ ಲೈಫ್, ನನ್ನ ಅಪ್ಪಾಜಿ, ಐ ಡೋಂಟ್ ನೋ, ಇಟ್ ಮೈಟ್ ಸೌಂಡ್ ಲಿಟಲ್ ವಿಯರ್ಡ್. ಅಂದರೆ ನನಗೆ ನನ್ನ ಅಪ್ಪಾಜಿ ಖುಷಿಯಾಗಿದ್ದಾರೆ ಅಂತಂದರೆ ನಾನು ಖುಷಿಯಾಗಿರ್ತೀನಿ. ಇಟ್ ಈಸ್ ಲೈಕ್ ದ್ಯಾಟ್. ಐ ಹ್ಯಾವ್ ಆಲ್ವೇಸ್ ಬೀನ್ ಲೈಕ್ ದ್ಯಾಟ್. ನಾನು ಸ್ಕೂಲಲ್ಲಿ ಕೂಡ ಐ ಹ್ಯಾವ್ ಆಲ್ವೇಸ್ ಬೀನ್ ಅ ಪರ್ಸನ್ ಹೂ ಈಸ್ ಸೋ ಮಚ್ ಇಂಟ್ರೆಸ್ಟೆಡ್ ಇನ್ ಎಕ್ಸ್ಟ್ರಾ ಕರಿಕ್ಯುಲರಲ್ಲಿ. ಡ್ಯಾನ್ಸ್ ಮಾಡಬೇಕು ಅಥವಾ ಸ್ಪೋರ್ಟ್ಸಿಗೆ ಹೋಗಬೇಕು, ಆ ಥರನೇ ಇದ್ದವಳು. ಆ್ಯಂಡ್ ಮೈ ಪೇರೆಂಟ್ಸ್ ಹ್ಯಾವ್ ಸಪೋರ್ಟೆಡ್ ಮೀ 100%. ಎಲ್ಲೂ ನನಗೆ ಇದನ್ನು ಮಾಡಬೇಡ ಅದನ್ನು ಮಾಡಬೇಡ ಅಂತ ಹೇಳಿಲ್ಲ. ನಿನಗೆ ಕಾನ್ಫಿಡೆನ್ಸ್ ಇದೆ, ನಿನ್ಗೆ ಮಾಡೋಕ್ಕಾಗುತ್ತೆ, ನೀನು ನಿನ್ನ ಕಾಲ ಮೇಲೆ ನಿಂತ್ಕೊಂಡು ಇದನ್ನು ಕ್ಯಾರಿ ಮಾಡ್ತೀಯಾ ಅಂತಂದರೆ ನೀನು ಮಾಡು ಅಂತ. ಸೊ ಐ ಗೆಸ್ ಬಿಕಾಸ್ ಆಫ್ ದ್ಯಾಟ್ ನಾನಾಗಿರ್ಬೋದು, ನನ್ನ ಅಕ್ಕ ಆಗಿರ್ಬೋದು, ವಿ ಆರ್ ವೆರಿ ಇಂಡಿಪೆಂಡೆಂಟ್. ನಾವು ತುಂಬಾ ಚಿಕ್ಕ ವಯಸ್ಸಿಂದನೇ ಹೊರಗಡೆ ಇದ್ದವರು. ಆ್ಯಂಡ್ ಇವನ್ ನಾವು ವಿ ಆರ್ ಮ್ಯಾನೇಜಿಂಗ್ ಎವ್ರಿಥಿಂಗ್ ಅಲೋನ್, ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್. ಬಟ್ 5th ತನಕ ನಂದೇನು ಜರ್ನಿ ಇತ್ತಲ್ಲ, ನನಗೆ
ಅಷ್ಟು ಯುನೋ ನೆನಪಲ್ಲಿಲ್ಲ. ನನ್ನ ಅಕ್ಕ ನಾನು ಜಗಳ ಆಡ್ಕೊಂಡಿದ್ದು ನೆನಪಿದೆ ಅಷ್ಟೇನೆ. ಅವಳು ತುಂಬ ಶಿ ವಾಸ್ ವೆರಿ ಪೊಸೆಸಿವ್, ಅಂದರೆ ಎಲ್ಲರೂ ನನಗೆ ಪ್ರೀತಿ ಮಾಡಬೇಕು ಅಂತ. ಅವಳು ಇದನ್ನು ನೋಡಿದ್ರೆ ಅದನ್ನೆಲ್ಲ ಹೇಳ್ದೆ ನೀನು ಅಂತ ಕಲ್ಲು ಹಿಡ್ಕೊಂಡು ಕುತ್ಕೊಂತಿದ್ಲು ನಂಗೆ ಹೊಡಿಯೋಕ್ಕೆ. ನಾನೇನೋ ತುಂಬ ಸ್ವಲ್ಪ ಅಂದರೆ ಚಿಕ್ಕ ವಯಸ್ಸಲ್ಲಿ ತುಂಬ ಕೆಂಪಿಗಿದ್ದೆ ಅಂತೆ, ತುಂಬ ಕರ್ಲಿ ಹೇರ್ ಇದ್ದೆ ಅಂತೆ. ಸೊ ಎಲ್ರೂ ಇಂಗ್ಲೀಷ್ ಹುಡುಗಿನ ಅಂತ ಕೇಳಿ ಅಷ್ಟು ಬಿಳಿ ಇದ್ದೆ ಅಂತೆ ನಾನು. ಅಂತೆ ಆಯ್ತಾ ಅಂತೆ ನಂಗೆ ಗೊತ್ತಿಲ್ಲ, ಪೇರೆಂಟ್ಸ್ ಹಂಗೆ ಹೇಳ್ತಾರೆ. ದಟ್ ನಾನು ಹುಟ್ಟಿದ ಮೇಲೆ ಎಲ್ಲರೂ ಮುಂಚೆ ಎಲ್ಲ ನನ್ನ ಅಕ್ಕ ಶಿ ವೆರಿ ಬ್ಯೂಟಿಫುಲ್ ಆಯ್ತಾ, ಸ್ಟ್ರೇಟ್. ಶೀಸ್ ಮೈ ಸಿಸ್ಟರ್, ಶೀಸ್ ಬ್ಯೂಟಿಫುಲ್ ಫಾರ್ ಮೀ. ನನಗೆ ತುಂಬಾನೇ ನಾವು ಎಲ್ಲರೂ ಅವಳಿಗೆ ಆ್ಯಕ್ಚುಲಿ ರುಕ್ಮಿಣಿ ಅಂತ ಕರಿತೀವಿ. ಶಿ ಇಸ್ ದ್ಯಾಟ್ ಬ್ಯೂಟಿಫುಲ್, ಶಿ ಇಸ್ ದಟ್ ಇಂಡಿಯನ್ ಬ್ಯೂಟಿ. ಅವಳಿಗೆ ನಾನು ಹುಟ್ಟಿದ್ಮೇಲೆ ಎಲ್ಲರೂ ನಂಗೆ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಅವಳಿಗೆ ತುಂಬಾ ಪೊಸೆಸಿವ್ ಆಗ್ತಾ ಇತ್ತಂತೆ. ಸೊ ಕಲ್ಲಿಟ್ಕೊಂಡು ಕುತ್ಕೊಂತಿದ್ಲಂತ ನಂಗೆ ಕಲ್ಲಲ್ಲಿ ಹೊಡಿಯೋಕ್ಕೆ, ಯಾಕಂದ್ರೆ ನೀವೇ ಅವ್ರ ಅಪೋನೆಂಟ್ ಅಂತ. ಸೊ ದಾಟ್ ಐ ರಿಮೆಂಬರ್ ಆಫ್ ಕೋರ್ಸ್. ಬಟ್ ಸಿ ನನ್ನ ಚೈಲ್ಡ್ಹುಡ್ ವಾಸ್ ವೆರಿ ಪ್ಲೆಸೆಂಟ್ ಟಿಲ್ ಅದು. ಐ ಗೆಸ್ ಏನಕ್ಕೆ ನನಗೆ ತುಂಬಾನೇ ಇನ್ಸಿಡೆಂಟ್ಸ್ ಎಲ್ಲ ನೆನಪಿಲ್ಲ. ಐ ಗೆಸ್ ಇಟ್ ವಾಸ್ ಜಸ್ಟ್ ವೆರಿ ನಾರ್ಮಲ್, ಇಟ್ ವಾಸ್ ವೆರಿ ಪ್ಲೆಸೆಂಟ್. ಸ್ಕೂಲಿಗೆ ಹೋಗ್ತಿದ್ದೆ ಬರ್ತಿದ್ದೆ. ಐ ವಾಸ್ ವೆರಿ ಒಬೀಡಿಯಂಟ್ ಆ್ಯಂಡ್ ವೆರಿ ಸಿನ್ಸಿಯರ್ ಫಸ್ಟ್ ಬೆಂಚ್ ಸ್ಟೂಡೆಂಟ್ ಅಂತ ಹೇಳ್ತಾರಲ್ಲ. ನಾನು ಇಂಜಿನಿಯರಿಂಗ್ ಮುಗಿಸಲಿ ತನಕನೂ ಹಾಗೇನೆ ಇದ್ದಿದ್ದು. ನಾನು ಫಸ್ಟ್ ಬೆಂಚಲ್ಲೇ ಕುತ್ಕೋತಿದ್ದೆ, ಬರೀ ಲೈಬ್ರರಿಗೆ ಹೋಗೋದು ಬರೋದು. ಯಾ ನನ್ನ ಕ್ಲಾಸಸ್ ಆದಮೇಲೆ ನಾನು ಬರೀ ಲೈಬ್ರರಿಯಲ್ಲೇ ಕಾಣಿಸ್ತಿದ್ದಿದ್ದು. ಸೊ ನಾನು ಹಾಗೆ ಇದ್ದವಳು. ಬಟ್ ಮೈ ಚೈಲ್ಡ್ಹುಡ್ ವಾಸ್ ವೆರಿ ಪ್ಲೆಸೆಂಟ್. ಲೈಕ್ ನನಗೇನು ತೊಂದರೆ ಅಂತ ಆಗಲಿಲ್ಲ. ನನ್ನ ಅಪ್ಪಾಜಿ ಇನ್ನೂ ತನಕ ನನಗೊಂದು ಪೆಟ್ಟು ಹೊಡೆದವ್ರಲ್ಲ. ಸೊ ಅದು ಐ ಗೆಸ್ ನಾನು ಹೊರಗಡೆ ಇದ್ದೆ ಅಂತನೋ ಅಥವಾ ನಾನು ಅಷ್ಟು ಸೈಲೆಂಟ್ ಇದ್ದೆ ಅಂತನೋ ಗೊತ್ತಿಲ್ಲ. ಬಟ್ ಐ ಹ್ಯಾಡ್ ಅ ಬ್ಯೂಟಿಫುಲ್ ಫ್ಯಾಮಿಲಿ ಆ್ಯಂಡ್ ಅ ಬ್ಯೂಟಿಫುಲ್ ಚೈಲ್ಡ್ಹುಡ್, ನೋ ಕಂಪ್ಲೇಂಟ್ಸ್. ಅದ್ರ ನೋಡಿ, ನೀವು ಹಾಸ್ಟೆಲಿಗೆ ಹೋದಾಗ ನೀವು ಮಿಸ್ ಮಾಡ್ಕೊಳ್ವಾ ಕುಟುಂಬ, ತಾಯಿ ಪ್ರೀತಿ, ಇದೇನು ನಾವು ಹೇಳ್ತಿರಲ್ಲ ಕೌಟುಂಬಿಕ ಸಂಬಂಧಗಳು? ಯಾಕಂದ್ರೆ 6 ತಿಂಗಳಿಗೊಮ್ಮೆ ಬರ್ತಿದ್ರಿ ನೀವು, ಈಗ ದಸರಾಗೊಂದ್ಸಲ, ಬೇಸಿಗೆ ರಜಕ್ಕೊಮ್ಮೆ. ಸೊ ಹೇಗೆ, ಡೋಂಟ್ ಯು ಥಿಂಕ್ ಯು ಮಿಸ್ ದಿ ಫ್ಯಾಮಿಲಿ? ಯುನೋ ಕ್ವೆಶನ್ನೇ ಕೇಳಬಾರ್ದು. ಸೊ ಹಾಸ್ಟೆಲಲ್ಲಿ ಇರೋರಿಗೆ ಮೋಸ್ಟ್ ಡೆಫಿನೆಟ್ಲಿ ದೇ ವಿಲ್ ಮಿಸ್ ದ ಫ್ಯಾಮಿಲಿ. ಆ್ಯಂಡ್ ಐ ವಾಸ್ ಸಚ್ ದಟ್ ನಾನು ತುಂಬ ಅಟ್ಯಾಚ್ಡ್ ಇದ್ದೆ ನನ್ನ ಫ್ಯಾಮ್ಲಿಗೆ. ತುಂಬ ಅಳ್ತಿದ್ದೆ. ಯಾವ ಲೆವೆಲಿಗೆ ಅಂತಂದರೆ ಲೈಕ್ ನೋಬಡಿ ಕ್ಯಾನ್ ಇಮ್ಯಾಜಿನ್. ಎಲ್ಲ ಹಾಸ್ಟೆಲಲ್ಲಿ ಒಂದು ಸ್ವಲ್ಪ ನಾರ್ಮಲ್ ಆಗಿರ್ತಿದ್ರೇನೋ, ಬಟ್ ನಾನು ತುಂಬ ಅಳ್ತಿದ್ದೆ. ಬಟ್ ಆ್ಯಸ್ ಐ ಟೋಲ್ಡ್ ಯು, ಐ ಆಲ್ವೇಸ್ ವಾಂಟೆಡ್ ಟು ಕೀಪ್ ಮೈ ಪೇರೆಂಟ್ಸ್ ಹ್ಯಾಪಿ. ಬಿಕಾಸ್ ನಾವು ಹಳ್ಳಿಯಲ್ಲಿದ್ವಲ್ಲ, ಅವ್ರಿಗೆ ತುಂಬಾ ಟ್ರಾನ್ಸ್ಫರ್ ಆಗ್ತಾ ಇತ್ತು ನನ್ನ ಅಪ್ಪಾಜಿ ಆಯಿಗೆ. ಗೌರ್ಮೆಂಟ್ ಜಾಬ್ ಅಲ್ವಾ, ಅಲ್ಲಿಂದ ಇಲ್ಲಿಗೆ. ಆ್ಯಂಡ್ ದೇ ವಾಂಟೆಡ್ ಅ ಸ್ಟಡಿ ಎಜುಕೇಷನ್ ಫಾರ್ ಅಸ್. ಈಗ ಅವ್ರ ಮಕ್ಳಿಗೆ ಏನಾಗುತ್ತೆ ಪಾಪ, ನಾವು ಒಂದು ಕಡೆ ಹೋಗ್ತೀವಿ 2 ವರ್ಷ ಮುಗಿಸ್ತೀವಿ, ಇನ್ನೊಂದು ಕಡೆ ಹೋಗ್ತೀವಿ 4 ವರ್ಷ ಮುಗಿಸ್ತೀವಿ. ಇದು ಎಲ್ಲ ಶಿಕ್ಷಕರ ಫ್ಯಾಮಿಲಿಯಲ್ಲೂ ಇದೇ ಆಗೋದು. ಎಲ್ಲ ಸರ್ಕಾರಿ ನೌಕರದ್ದು ಅದೇ ಗೋಳು. ಸೊ ಅದಕ್ಕೋಸ್ಕರ ಅವರು ಅಂದರೆ ಆ ಥರ ಸ್ಕೂಲ್ ಯಾವುದಾದ್ರೂ ರೆಸಿಡೆನ್ಷಿಯಲ್ ಸ್ಕೂಲ್ ಸಿಕ್ಬಿಟ್ರೆ ಒಂದು ಸ್ಟ್ರೆಚಲ್ಲಿ 10th ತನಕ ಮುಗಿಸ್ತಾರೆ, ಅಥವಾ 11th and 12th ಮುಗಿಸ್ತಾರೆ. ಆ ರೀತಿಯಲ್ಲಿ ಅವ್ರು ನನಗೆ ಎಕ್ಸಾಮ್ ಬರ್ಸಿದ್ರು. ಆ್ಯಂಡ್ ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಐ ಪಾಸ್ ದ ಎಕ್ಸಾಮ್. ಸೊ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ನನ್ನ ಅಕ್ಕಂದು ತಮ್ಮಂದು ಪಾಸ್ ಆಗಲಿಲ್ಲ, ಅದಕ್ಕೆ ಅವ್ರು ಮನೇಲಿ ಉಳ್ಕೊಂಡ್ಬಿಟ್ರು. ನಾನು ಪಾಸ್ ಆದೆ ಅಲ್ಲ, ನಾನು ಹೋಗ್ಬೇಕಾಯ್ತು. ಕಮ್ಮಿ ಮಾರ್ಕ್ಸ್ ಬರೆದ್ರೆ ಅಷ್ಟೇ, ನಂಗೆ ಅದು ಗೊತ್ತಾಗ್ಲಿಲ್ವೇ, ಬರಲಿಲ್ಲ. ಎಷ್ಟೊಂದು ವರ್ಷ ಬೇಕಾಯ್ತಾ ಅದು ಹೊಂದ್ಕೊಳ್ಳೋಕೆ ಹಾಸ್ಟೆಲ್ ಲೈಫ್? ನೋ, ಐ ಗೆಸ್ ಇವನ್ ನಾವು ನನ್ನ ಸ್ಟ್ರಗ್ಲಿಂಗ್. ನಂಗೆ ಐ ಲವ್ ಮೈ ಪೇರೆಂಟ್ಸ್. ನನಗೆ ಈಗ ಕೂಡ ಅವ್ರ ಜೊತೆನೇ ಇರಬೇಕು ಅನ್ನೋದೇ ಆಸೆ ಇರೋದು. ಬಟ್ ಲೈಫ್. ಊರಲ್ಲಿದ್ದಾರೆ? ಹೌದು. ರಿಟೈರ್ಡ್? ಹಾಂ, ರಿಟೈರ್ಡ್. ಈಗ 2 ವರ್ಷ ಆಯಿತು ರಿಟೈರ್ಮೆಂಟ್ ಆಗಿ. ಊರಲ್ಲಿರ್ತಾರೆ. ಅವರಿಗೆ ಬೆಂಗಳೂರು ಲೈಫ್ ಆಗಲ್ಲ. ಊರಲ್ಲಿ ಅಂಗ್ಲ ಬೇಕು ಅಂತಾರೆ, ಮರ ಗಿಡ ಬೇಕು ಅಂತಾರೆ. ಎಲ್ಲಿಂದ ತರೋಣ? ಸ್ವರ್ಗದಲ್ಲಿದ್ದಾರೆ ಅವರು. ನಾವು ಆಗಾಗ ಹೋಗ್ತಾ ಇರ್ತೀವಿ. ಸೊ ಐ ವಿಸಿಟ್ ಲೈಕ್ ಮಂತ್ಲಿ ಅವ್ರು 2 ತಿಂಗಳಿಗೊಮ್ಮೆ ಹೋಗಿ ಬರ್ತೀವಿ. STM ಕಾಲೇಜ್ ಉಜ್ರೆ. ಹಾಂ, ಅದು ಹಾಸ್ಟೆಲ್. ಎಲ್ಲ ಹಾಸ್ಟೆಲ್ಲೇ. ನಾನು ಇದ್ದಿದ್ದೆಲ್ಲ ಹಾಸ್ಟೆಲ್ಲೇ. ನಾನು ಊರಲ್ಲಿ ಯಾವತ್ತೂ ಇರಲಿಲ್ಲ. 5th ತನಕ ಮಾತ್ರ ಊರಲ್ಲಿ ಇದ್ದಿದ್ದು. ಅದರ ನಂತರ ಇಂಜಿನಿಯರಿಂಗ್ KLE ಕಾಲೇಜ್, ಬೆಳಗಾವಿ. ಹಾಂ, ಅಲ್ಲಿ ಇಂಜಿನಿಯರಿಂಗ್ ಮಾಡಿದೆ.
ನಂತರ ಕ್ಯಾಂಪಸ್ ಸೆಲೆಕ್ಷನ್ ಆಯಿತು TCS ಅಲ್ಲಿ. ಗುಜರಾತಲ್ಲಿ ಒಂದು 6 months ಇಂಟರ್ನ್ಶಿಪ್ಪಲ್ಲಿದ್ದೆ. ಹೌದು, ಅಹಮದಾಬಾದಲ್ಲಿದೆ. ಓಕೆ. ಅದು ಆ್ಯಕ್ಚುಲಿ ನಾನು ಪಾಸ್ಔಟ್ ಆದಾಗ ನ್ಯೂಲಿ ಓಪನ್ಡ್ ಆಗಿತ್ತು. ಸೊ ಅವರು ಎಲ್ಲ ನ್ಯೂಲಿ ಪಾಸ್ಡ್ ಔಟ್ ಇಂಟರ್ನ್ಶಿಪ್ಪಿಗೆ ಅಂತ ಯಾರು ಬೇಕಿದ್ರಲ್ಲ ಅವ್ರನ್ನೆಲ್ಲ ಅಲ್ಲಿಗೆ ಕಳಿಸ್ತಾ ಇದ್ರು. ಆ್ಯಂಡ್ ದೆನ್ ನಾನು ಮುಂಬೈಯಲ್ಲಿ ಪ್ಲೇಸ್ಮೆಂಟ್ ಆಯಿತು ನಂದು. ನಾನು ಮುಂಬೈಯಲ್ಲಿ ಆಲ್ಮೋಸ್ಟ್ ಒಂದು 3 years ಇದೆ, 3.5 years. ಮುಂಬೈಯಲ್ಲಿ ಆ್ಯಕ್ಚುಲಿ ಜಾಬ್ ಬಿಟ್ಟಿದ್ದು ಮೇನ್ ರೀಸನ್ ಇಸ್ ಇಂಡಸ್ಟ್ರಿಯಲ್ಲಿ ಏನಾದರೂ ಟ್ರೈ ಮಾಡೋಣ ಅಂತ. ಬಿಕಾಸ್ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಪುಷ್ ಮಾಡ್ತಾ ಇದ್ರು, ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯಾ, ನೋಡೋಕೆ ಒಂದು ಸ್ವಲ್ಪ ಓಕೆ ಇದೆಯಾ, ಓಕೆ ಇದೆಯಾ ಅಂತ ಇದ್ರ ಕಣ್ಣೇ ಕ್ಯಾನ್ಸಲ್ ಓಕೆ ಇದೆಯಾ ನೋಡು, ಲೈಕ್ ಬಟ್ ಸೀರಿಯಸ್ಲಿ ಸ್ಪೀಕಿಂಗ್, ಇಫ್ ಐ ಆಮ್ ಸಿಟ್ಟಿಂಗ್ ಹಿಯರ್ ಅಲ್ಲ, ಇಟ್ ಈಸ್ ಆಲ್ ಬಿಕಾಸ್ ಆಫ್ ಮೈ ಫ್ರೆಂಡ್ಸ್, ನನ್ನ ಅಕ್ಕ, ನನ್ನ ಅಪ್ಪಾಜಿ ಅವರೆಲ್ಲ ಪುಷ್ ಮಾಡದೇ ಇದ್ದಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ಬಿಕಾಸ್ ಐ ನೆವರ್ ಹ್ಯಾಡ್ ದಟ್ ಇನ್ ಮೈಂಡ್. ನಾನು ಅದೇ ಹೇಳಿದೆಲ್ಲ ತುಂಬಾ ಸ್ಟೂಡಿಯಸ್ಸು, ಲೈಕ್ ಓದೋದು ಬಿಟ್ಟರೆ ಮತ್ತೇನು ಡ್ಯಾನ್ಸ್ ಟೈಮಲ್ಲಿ ಮಾಡ್ತಿದ್ನೋ ಬಿಟ್ಟರೆ ನನಗೆ ಆ್ಯಕ್ಟಿಂಗ್ ಒಂದು ಅಪಾರ್ಚುನಿಟಿ ಟ್ರೈ ಮಾಡಬಹುದು ಅನ್ನೋದೇನೆ ತಲೆಗೆ ಬಂದಿರಲಿಲ್ಲ. ಸೊ ವೆನ್ ದೇ ಟೋಲ್ಡ್ ಮೀ ದಟ್ ಟ್ರೈ ಮಾಡು ಸ್ವಲ್ಪ, ವೈ ಯು ವಾಂಟ್ ಟು ಬಿ 9 to 5 ಹಾಗೆ ಅಂತೆಲ್ಲ ಅಂದಾಗ ಐ ಥಾಟ್ ಇಲ್ಲ, ಬಿಕಾಸ್ ನನ್ನ ಮಾತೃಭಾಷೆ ಕನ್ನಡ ಆಗಿದ್ದರಿಂದ ಐ ಥಾಟ್ ಐ ಗೆಸ್ ಬೆಂಗಳೂರಿಗೆ ಬಂದು ಇಲ್ಲೇನಾದರೂ ಟ್ರೈ ಮಾಡಿದರೆ ಸ್ವಲ್ಪ ಕ್ವಿಕ್ಕಾಗಿ ಸಿಗ್ಬೋದೇನೋ, ಆ್ಯಂಡ್ ಇಲ್ಲಿನ ಜನರು ನನ್ನನ್ನು ಎಕ್ಸೆಪ್ಟ್ ಮಾಡ್ಕೋಬೋದೇನೋ ಅನ್ನೋ ಭಾವನೆಯಿಂದ ನಾನು ಆ್ಯಕ್ಚುಲಿ ಮುಂಬೈಯಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದು. ಹಾಂ, ಅಂದರೆ ಜಾಬ್ ಮಾಡ್ತಾನೆ, ಜಾಬ್ ಬಿಟ್ಬಿಟ್ಟೆ ಅಲ್ಲಿ 3 ವರ್ಷ ಮುಂಬೈ ಮಾಡಿದ್ರೆ ಬಿಟ್ರಿ. ಇನ್ಫ್ಯಾಕ್ಟ್ ನಾನು ಆ್ಯಕ್ಚುಲಿ ಅಪ್ಪಾಜಿಯಾಗಿ ಹೇಳಿಲ್ಲ. That is the only decision that I've taken without informing my parents. Because ಅದೇನೋ ತಲೆಯಲ್ಲಿ ಬಂದುಬಿಟ್ಟಿತ್ತು ದಟ್ ಇಲ್ಲ ನಾನು ಆ್ಯಕ್ಟ್ರ್ ಆಗಬೇಕು ಅನ್ನೋದೊಂದು ತಲೆಯಲ್ಲಿ ಬಂದುಬಿಟ್ಟಿತ್ತು. ಆ್ಯಂಡ್ ನಾನು ಹೇಳಕ್ಕೆ ಟ್ರೈ ಮಾಡಿದೆ, ಆಲ್ಮೋಸ್ಟ್ 1 ವರ್ಷದಿಂದ ಪೀಠಿಕೆ ಹಾಕ್ತಾ ಇದ್ದೆ ಅಪ್ಪಾಜಿ ಆಯಿಗೆ, ದಟ್ ಫ್ರೆಂಡ್ಸ್ ಎಲ್ಲ ಹಿಂಗೆ ಹೇಳ್ತಿದ್ದಾರೆ, ಅಕ್ಕನೂ ಹೇಳಿದ್ಲು ಅಪ್ಪಾಜಿ, ಅಂದರೆ ಟ್ರೈ ಮಾಡ್ಬೋದಂತೆ, ಸಿಗುತ್ತಂತೆ ಹಾಗಂತೆ. ಆ್ಯಂಡ್ ನನ್ನ ಅಪ್ಪಾಜಿ ಆಗಿ ವಿ ಆರ್ ಫ್ರಮ್ ಅ ವೆರಿ ಆರ್ಥೋಡಾಕ್ಸ್ ಫ್ಯಾಮ್ಲಿ. ಅಂದರೆ ಸಿನಿಮಾ ಕಡೆಗೆ ಯಾರಿಗೂ ಏನೂ ಗೊತ್ತಿಲ್ಲ. ನಮ್ಮ ಮನೇಲಿ ನ್ಯೂಸ್ ಪೇಪರ್ ಬಂದರೆ ಅದು ಸಿನಿ ಪೇಪರ್ ಇರುತ್ತಲ್ಲ, ಅದನ್ನು ತೆಗೆದಿಟ್ಬಿಟ್ಟು ಓದ್ತಾರೆ. ಅದು ನೋಡ್ಬಾರ್ದು ಅಂತ. ಈಗ ನಾನು ಬಂದ ಮೇಲಿಂದ ನಮ್ಮ ಮನೇಲಿ ಈಗ ಎಲ್ಲ ನ್ಯೂಸ್ ಪೇಪರ್ ಎಲ್ಲ ಕಲೆಕ್ಟ್ ಆಗುತ್ತೆ, ಕಟ್ಟುನೂ ಆಗುತ್ತೆ, ಅದೆಲ್ಲ ಡಾಕ್ಯುಮೆಂಟ್ ಮಾಡ್ಕೋತಾರೆ. ಡಾಕ್ಯುಮೆಂಟ್ ಮಾಡ್ಕೊಂತಾರೆ. ಈಗ ಅವ್ರಿಗೆ ಅನಿವಾರ್ಯ ಅದು ನೋಡ್ಲೇಬೇಕು, ಯಾಕಂದ್ರೆ ನೀವು ಬರ್ತೀರಾ ಅದ್ರಲ್ಲಿ. ಈಗ ಪ್ರೀತಿ ಇದೆ ಅಲ್ಲ ಅವರಿಗೆ, ಸೊ ನೋಡ್ತಾರೆ. ಬಟ್ ಆ ಟೈಮಲ್ಲಿ ಆ ಲೆವೆಲಿಗೆ ಇತ್ತದು. ಸೊ ಅವ್ರಿಗೆ ನಾನು ಹಂಗೆ ಹೇಳಿದಾಗ, ಬಟ್ ಪುಟ್ಟಪ್ಪ ಹೆಂಗೆ ಹೋಗ್ತೀಯಾ ನೀನು, ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಲ್ಲಿ, ಹೆಂಗೆ ಹೋಗ್ತೀಯಾ ಅಲ್ಲಿ, ಅನ್ನೋನ್ ವರ್ಲ್ಡು, ಯಾರಾದರೂ ಗೊತ್ತಿದ್ದಾರೆ, ಪರಿಚಯ ಇದ್ದಾರೆ, ಹೆಂಗಾದರೂ ಒಂದು ಕಡೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತಂದಿದ್ರೆ ಓಕೆ ಇತ್ತು. ಸ್ಟೇಬಲ್ ಜಾಬ್ ಇದೆ, ಸ್ಟೇಬಲ್ ಸ್ಯಾಲ್ರಿ ಇದೆ, ಅದನ್ನೆಲ್ಲ ಬಿಟ್ಟು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಿದ್ಯಾ ಅಂತ ಹೇಳ್ಕೊಂಡು. ಆ್ಯಂಡ್ ಐ ವಾಸ್ ಎನ್ IT ಅನಲಿಸ್ಟ್ TCS ಅಲ್ಲಿದ್ದಾಗ. ಐ ವಾಸ್ ಅ ಸೀನಿಯರ್ IT ಅನಲಿಸ್ಟ್. ಒಳ್ಳೆ ಜಾಬ್, ಒಳ್ಳೆ ಪೊಸಿಷನ್, ಒಳ್ಳೆ ಸ್ಯಾಲ್ರಿ ಎಲ್ಲ ಇತ್ತು. ಲಕ್ಷದ ಮೇಲೆ ತಿಂಗಳಿಗೆ ಎಲ್ಲ ಇದ್ದಿದ್ದನ್ನ ಅಂದರೆ ಅವ್ರಿಗೆ ಅದನ್ನ ಹೇಳಿದಾಗ ದೇ ಥಾಟ್ ಇಟ್ಸ್ ಅ ಸ್ಟುಪಿಡ್ ಐಡಿಯಾ ಅಂತ. ಆ್ಯಂಡ್ ಅವರಿಗೆ ನಾನು ಅದನ್ನ ಮಾಡ್ತೀನಿ ಅಂದರೆ ಕಂಟಿನ್ಯೂ ಮಾಡ್ತೀನಿ ಅಂತನೂ ಅಂದ್ಕೊಂಡಿರಲಿಲ್ಲ ಅವರು. ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದ ಹಾಗೆ ಇದ್ದಿದ್ದು. ಅಂದರೆ ನನಗೆ ಓದಿನ ಕಡೆ ತುಂಬಾ ಆಸಕ್ತಿ ಇತ್ತು, ಎಲ್ರಿಗೂ ಕೂಳ್ಸ್ಕೊಂಡು ಪಾಠ ಮಾಡ್ತಿದ್ದೆ, ಹೀಗೆ ಹೇಗೆ ಅಂತಲ್ಲ. ಸೊ ಹಾಗಿದ್ದವಳು ಏನಕ್ಕೆ ಹೋಗ್ತಾಳೆ ಪಾಪ, ಸುಮ್ಮನೆ ಏನೋ ತಲೆಗೆ ಬಂದಿದೆ ಹೇಳ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ರು ಅವರು. ಬಟ್ ನಾನು ಜಾಬ್ ಬಿಟ್ಬಿಟ್ಟೆ ಆ್ಯಕ್ಚುಲಿ TCSಂದು. ಜಾಬ್ ಬಿಟ್ಟು 1 ವಾರ ಆದಮೇಲೆ ನಾನು ಅಪ್ಪಾಜಿ ಆಯಿಗೆ ಹೇಳಿದೆ ದಟ್ ನಾನು ಹಿಂಗೆ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ಆಗ ಕೂಡ ನಮ್ಮ ಅಪ್ಪಾಜಿ ಆಯಿ ಅಂದರೆ ನಾನು ಜಾಬ್ ಬಿಟ್ಬಿಟ್ಟಿದ್ದೀನಿ ಅಂದಾಗ್ಲೂ ಏನೂ ಹೇಳಿಲ್ಲ. ದೇ ಡಿಡ್ ನಾಟ್ ಸೇ ಎನಿಥಿಂಗ್ ನೆಗೆಟಿವ್. ಅಫ್ಕೋರ್ಸ್ ಆ ಕನ್ಸರ್ನ್ ಕಾಣಿಸ್ತಾ ಇತ್ತು ನನಗೆ, ಅವ್ರ ಮಾತಲ್ಲಿ ಅಥವಾ ಅವ್ರ ಮುಖದಲ್ಲಿ ಕನ್ಸರ್ನ್ ಕಾಣಿಸ್ತಾ ಇತ್ತು. ಏನು ಮಾಡ್ತಾಳೆ ಇವಳು, ಜಾಬ್ ಬಿಟ್ಬಿಟ್ಟಿದ್ದಾಳೆ, ಅಲ್ಲಿಗೆ ಹೋಗ್ತೀನಿ, ನಾವು ಹೆಂಗೆ ಹೆಲ್ಪ್ ಮಾಡೋದು ಇವಳಿಗೆ ಅನ್ನೋದೆಲ್ಲ ಅವ್ರ ತಲೆಯಲ್ಲಿ ಓಡ್ತಾ ಇತ್ತು. ಬಟ್ ಐ ಸಮ್ವೇರ್ ಐ ಗೆಸ್ ನ್ಯೂ ದ್ಯಾಟ್ ಐಲ್ ಡೂ ಸಮಥಿಂಗ್. ಸ್ಟ್ರಗಲ್ ಆಗ್ಬೋದು, 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, ಮೇ ಬಿ 5 ವರ್ಷನೇ ಆಗ್ಬೋದು. ಬಟ್ ಒಂದು ಡಿಸಿಷನ್ ತೊಗೊಂಡ್ಮೇಲೆ ಅದ್ರ ಕಡೆಗೆ ಏನಾದರೂ ಒಂದು ವರ್ಕ್ ಮಾಡಬೇಕು ಅಂದರೆ ಮಾತ್ರ ಅದಾಗುತ್ತೆ ಅನ್ನೋದು ನನ್ನ ತಲೆಯಲ್ಲಿತ್ತು. ಬಟ್ ಸಿನ್ಸ್ ನಾನು ಹೇಳ್ದಂಗೆ ತುಂಬ ಚಿಕ್ಕ ವಯಸ್ಸಿಂದನೇ ಐ ಬೀನ್ ವೆರಿ ಇಂಡಿಪೆಂಡೆಂಟ್, ಫಿನಾನ್ಷಿಯಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು. ಸೊ ನಾನು ಆ್ಯಕ್ಚುಲಿ ಬೆಂಗಳೂರಿಗೆ ಬಂದಮೇಲೆ ಇನ್ಫೋಸಿಸ್ ಜಾಯಿನ್ ಮಾಡಿದ್ದು ಅದೇ ರೀಸನ್. ದ್ಯಾಟ್ ಯಾವಾಗ ಸಿಗುತ್ತೆ ಅಂತ ಗೊತ್ತಿಲ್ಲ ನನಗೆ, ಯಾರೂ ಗೊತ್ತಿಲ್ಲ ಫೀಲ್ಡಲ್ಲಿ, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಆ ಟೈಮಲ್ಲಿ ನನಗೆ ಅದೊಂದು ಪ್ರೆಷರ್ ಆಗಬಾರ್ದು ದ್ಯಾಟ್ ಏನೋ ಬಂತು ತೊಗೊಂಡ್ಬಿಟ್ಟೆ ಬಿಕಾಸ್ ನನ್ನ ಹತ್ರ ಕೈಯಲ್ಲಿ ದುಡ್ಡಿಲ್ಲ, ಅಥವಾ ಐ ಆಮ್ ನಾಟ್ ಏಬಲ್ ಟು ಮ್ಯಾನೇಜ್ ಮೈ ಸೆಲ್ಫ್ ಅನ್ನೋ ಒಂದು ಟೆನ್ಷನಲ್ಲಿ, ಪ್ರೆಷರಲ್ಲಿ
ನಾನು ಯಾವುದೋ ಒಂದು ರಾಂಗ್ ಸ್ಟೆಪ್ ತೊಗೊಳ್ಳೋದಾಗಿರಲಿ ಅಥವಾ ಏನೋ ಒಂದು ನಾನು ಮುಂದೆ ಹೋಗಿ ರಿಗ್ರೆಟ್ ಮಾಡುವಂಥ ಒಂದು ರೋಲನ್ನು ತೊಗೊಳ್ಳೋದಾಗಿರಲಿ, ಅದು ಆಗದೆ ಇರಲಿ, ಒಂದು ಕೇರ್ಫುಲಿ ನಾನು ಸ್ಟೆಪ್ಸ್ ತೊಗೊಳ್ಳೋಣ ಅಂತಲೇ ಬ್ಯಾಂಗ್ಳೂರಿಗೆ ಬಂದಮೇಲೆ ಇನ್ಫೋಸಿಸ್ ಜಾಯಿನ್ ಮಾಡಿದೆ. ಆ್ಯಂಡ್ ದೆನ್ 1 ವರ್ಷ ಅಲ್ಲಿದ್ದೆ. ಆ್ಯಂಡ್ ದೆನ್ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಆ್ಯಕ್ಚುಲಿ ಸೀರಿಯಲ್ಸಿಂದ. ಮೆನಿ ಪೀಪಲ್ ಡು ನಾಟ್ ನೋ ಅಬೌಟ್ ಇಟ್. ನಾನು ಶನಿ ಸೀರಿಯಲ್ ಮಾಡ್ತಾ ಇದ್ದೆ. ಕಲರ್ಸಲ್ಲಿ. ಅಂದರೆ ಅದು ಮೈಥಾಲಜಿ ಸೀರಿಯಲ್ ಆಗಿದ್ರಿಂದ ಅವ್ರ ಸ್ಟೋರಿ ಲಿಮಿಟೆಡ್ ಆಗೇ ಇತ್ತು. ಮಕ್ಕಳದು ಸಿರೀಸ್ ನಡೀತಾ ಇತ್ತು. ಶನಿ ದೊಡ್ಡ ಆಗ್ತಾನಲ್ಲ, ಶನಿ ವೈಫ್ ಕ್ಯಾರೆಕ್ಟರ್ ಮಾಡಿದ್ದೆ ನಾನು. ದಾಮಿನಿ ರೋಲ್ ಮಾಡಿದ್ದೆ. ಗಂಧರ್ವ ಲೋಕದ ಕನ್ಯೆ ಅವಳು. ಶಿ ಇಸ್ ದಿಸ್ ಬ್ಯೂಟಿಫುಲ್ ಡ್ಯಾನ್ಸರ್, ದಾಮಿನಿ ಅಂತ. ಆ ರೋಲಿಂದ ನಂದು ಜರ್ನಿ ಸ್ಟಾರ್ಟ್ ಆಗಿತ್ತು. ಬಟ್ ಸನಲ್ ಅಂತ ಒಬ್ರು ಇದ್ರು, ನನ್ನ ಅಕ್ಕನ ರಾಖಿಫ್ ಬ್ರದರ್ ಅವರು. ಈಸ್ ಲೈಕ್ ಅ ಬ್ರದರ್ ಟು ಅಸ್. ಅವರು ಆ್ಯಕ್ಚುಲಿ ಹಿ ಟೋಲ್ಡ್ ಮಿ ದಟ್ ಕಲರ್ಸಲ್ಲಿ ಒಂದು ಆಡಿಷನ್ ನಡೀತಾ ಇದೆ, ಯು ಕಮ್ ಆ್ಯಂಡ್ ಆಡಿಷನ್ ಅಂತ ಅಂದರು. ಸೊ ದಟ್ಸ್ ಮೈ ಫಸ್ಟ್ ಆ್ಯಂಡ್ ಓನ್ಲಿ ಆಡಿಷನ್ ಇನ್ ಮೈ ಎಂಟೈರ್ ಲೈಫ್. ಆ ಆಡಿಷನ್ ಕೊಟ್ಟಮೇಲೆ ಅವರು ಆ್ಯಕ್ಚುಲಿ ನನಗೆ ಆ ರೋಲ್ ಕೊಟ್ಟಿದ್ದು. ಆ್ಯಂಡ್ ರಾಘವೇಂದ್ರ ಹೆಗಡೆ ಸರ್ ಅಂತ ಡೈರೆಕ್ಟರ್ ಇದ್ದಿದ್ದು. ನನಗೆ ಟಚ್ ವುಡ್ ಫಸ್ಟ್ ಆ ಸೀರಿಯಲಿಂದ ಜರ್ನಿ ಹಿಡಿದು ಇಲ್ಲಿ ತನಕ ಐ ಆಲ್ವೇಸ್ ಹ್ಯಾಡ್ ದ ಅಪಾರ್ಚುನಿಟಿ ಟು ವರ್ಕ್ ವಿತ್ ವೆರಿ ಕೈಂಡ್ ಪೀಪಲ್. ಅಂದರೆ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿರ್ತಾರೆ, ತುಂಬ ಪಾಸಿಟಿವ್ ಎನ್ವೈರ್ನ್ಮೆಂಟಲ್ಲಿ ಕೆಲಸ ಮಾಡ್ತಾರೆ. ಸೊ ನನಗೆ ಇವರು ಏನೇ ನೆಗೆಟಿವ್ ಹೇಳಿದ್ರು ಇಂಡಸ್ಟ್ರಿಯಲ್ಲಿ ಐ ಡು ನಾಟ್ ನೋ ಅಬೌಟ್ ಇಟ್. ಡೈರೆಕ್ಟರ್ ಹಂಗೆ ಮಾಡಿ ಅಂದರೆ ಹೇಳ್ತಾ ಇಲ್ಲ, ಅದ್ರಲ್ಲಿ ಜಸ್ಟ್ ವೆರಿ ಅಂದರೆ ಮೇಲ್ಗಡೆಯಿಂದ ಯಾರು ಗೊತ್ತಿಲ್ಲದೆ ಇರೋರು ಈಗೆಲ್ಲ ಇಂಡಸ್ಟ್ರಿ ಬಗ್ಗೆ ಏನೇನೆಲ್ಲ ಹೇಳ್ತಾರೆ. ಬಟ್ ಐ ಆಸ್ಕ್ ದೆಮ್ ಲೈಕ್, ಯಾರು ಹೇಳಿದ್ದು ನಿಮ್ಗೆ ಇದನ್ನೆಲ್ಲ ಅಂತ. ಲೈಕ್ ಹೂ ಈಸ್ ಸ್ಪ್ರೆಡ್ಡಿಂಗ್ ಆಲ್ ದೀಸ್ ರೂಮರ್ಸ್. ನನಗೆ ನನ್ನ ಸೀರಿಯಲ್ ಟೈಮಿಂದ ಇಲ್ಲಿ ತನಕ, ಇನ್ಫ್ಯಾಕ್ಟ್ ಆ ಟೈಮಲ್ಲಿ ನಾನು 4 ತಿಂಗಳೇನೋ ಆ ಸೀರಿಯಲ್ ಶೂಟ್ ಮಾಡಿದ್ದೀನಿ. ಲಿಮಿಟೆಡ್ ಕಥೆ ಇತ್ತು. ಶನಿ ದೊಡ್ಡ ಆಗ್ತಾನೆ, ಎಂದೆನ್ ಅವನ ಜರ್ನಿ ಒಂದು ಸ್ವಲ್ಪ ತೋರಿಸ್ತಾರೆ, ಮದುವೆ ಆಗ್ತಾನೆ, ಅವ್ನಿಗೆ ಪ್ರೀತಿ ಆಗುತ್ತೆ, ಮದುವೆ ಆಗುತ್ತೆ. ಅದೊಂದು ಜರ್ನಿ ಒಂದು 4 ತಿಂಗಳು ಶೂಟ್ ಮಾಡಿದ್ದೆ. ಆ್ಯಂಡ್ 4 ತಿಂಗಳು ಏರ್ ಆಗಿತ್ತು ಅದು. ಅವರು ಆ್ಯಕ್ಚುಲಿ ನನಗೆ ಹೇಳಿದ್ದು ದಟ್ ಹಿ ವಾಸ್ ಕೈಂಡ್ ಇನಫ್ ಟು ಟೆಲ್ ಮಿ ದಟ್ ಈಗ ಸೀರಿಯಲ್ಸ್ ಮಾಡೋದು, ಟಿ ವಿ ಮಾಡೋದು ಚಿಕ್ಕದು ಅಂತ ಹೇಳ್ತಾ ಇಲ್ಲ, ಬಟ್ ಹಿ ವಾಸ್ ಕೈಂಡ್ ಇನಫ್ ಟು ಟೆಲ್ ಮಿ ದ್ಯಾಟ್ ನೀವು ಮೂವೀಸಲ್ಲಿ ಟ್ರೈ ಮಾಡಿ ಅಂತ. ಯುನೋ, ಈಗ ನೆಕ್ಸ್ಟ್ ನೀವು ಸ್ಟೆಪ್ ತೊಗೊಳ್ಳುವಾಗ ಟಿ ವಿಯಲ್ಲಿ ಏನೂ ಆಫರ್ಸ್ ತೊಗೋಬೇಡಿ, ಏನಾದರೂ ಮೂವೀಸ್ ಟ್ರೈ ಮಾಡಿ ಅಥವಾ ಬೇರೆ ಏನಾದರೂ ಟ್ರೈ ಮಾಡಿ. ವಿ ಫೀಲ್ ಲೈಕ್ ಯು ಹ್ಯಾವ್ ದಟ್ ಎಬಿಲಿಟಿ, ನಿಮ್ಮ ಟ್ಯಾಲೆಂಟ್ ಇದೆ ಅಂತ ಹೇಳಿದ್ರು. ಸೊ ಐ ಗೆಸ್ ಅಲ್ಲಿಂದ ಅದು ಕಿಕ್ ಸ್ಟಾರ್ಟ್ ಆಯಿತು. ಮೂವಿ ಜರ್ನಿ ಅಲ್ಲಿಂದ ಕಿಕ್ ಸ್ಟಾರ್ಟ್ ಆಗಿತ್ತು. ಪ್ರೇಮಂ ಪೂಜಂ ಫಸ್ಟ್ ಸಿನಿಮಾ. ಪ್ರೇಮಂ ಪೂಜಂ ಫಸ್ಟ್ ಸಿನಿಮಾ. ನಿನ್ನನ್ನು ಬಿಟ್ಟು ನಾ ಹೇಗಿರಲಿ. ನಾನು ಜಾನ್ವರಿಯಲ್ಲಿ ಶೂಟಿಂಗ್ ಮುಗಿಸಿ ಬಂದೆ ಶನಿದು. ಮತ್ತೆ ಇನ್ಫೋಸಿಸ್ ಜಾಯಿನ್ ಮಾಡಿದೆ. ನಾನು ಸೆಬ್ಯಾಟಿಕಲ್ ತೊಗೊಂಡೋಗಿದ್ದೆ. ನಾನು ಜಾಬ್ ಬಿಟ್ಟಿರಲಿಲ್ಲ ಇನ್ಫ್ಯಾಕ್ಟ್ ಸೀರಿಯಲ್ ಶೂಟ್ ಮಾಡುವಾಗ. ಬ್ರೇಕ್ ಥರ 4 ತಿಂಗಳು ಸೆಬ್ಯಾಟಿಕಲ್ ಲೀವ್ ತೊಗೊಂಡು ಹೋಗಿದ್ದೆ. ಬಿಕಾಸ್ ಆಗಲೂ ನನಗೆ ಕಾನ್ಫಿಡೆನ್ಸ್ ಇರಲಿ. ನನಗೆ ಫಸ್ಟ್ ಕಾನ್ಫಿಡೆನ್ಸ್ ಇರಬೇಕು, ನಾನು ಇಲ್ಲಿ ನಿಲ್ತೀನಿ, ನಾನು ಮಾಡ್ತೀನಿ ಅನ್ನೋದು. ಅದ್ರ ನಂತರ ನಾನು ಬೇರೆಯವ್ರಿಗೆ ಅದು ಕಾನ್ಫಿಡೆನ್ಸಲ್ಲಿ ಹೇಳಬಲ್ಲೆ, ನಾನು ಈ ರೋಲ್ ಮಾಡ್ತೀನಿ, ನಾನು ಈ ಫಿಲ್ಮಲ್ಲಿ ಮಾಡ್ತೀನಿ ಅನ್ನೋದು. ಸೊ ನಾನು ಒನ್ಸ್ ಐ ಕೇಮ್ ಬ್ಯಾಕ್, ಐ ಜಾಯಿನ್ಡ್ ಇನ್ಫೋಸಿಸ್ ಅಗೇನ್. ಆ ಟೈಮಲ್ಲಿ ನನಗೆ ಶನಿಯಲ್ಲಿದ್ದ ಒಬ್ಬರು AD ಕಾಲ್ ಮಾಡಿಬಿಟ್ಟು ಒಂದು ಆಲ್ಬಮ್ ಸಾಂಗ್ ಇದೆ, ಮಾಡ್ತೀರಾ ಅಂತಂದರು. ಐ ಸೆಡ್ ಆಲ್ಬಮ್ ಸಾಂಗ್, ಬಿಕಾಸ್ ಅಲ್ಲಿ ತನಕ ರಾಘವೇಂದ್ರ ಸರ್ ನನಗೆ ಇಲ್ಲಮ್ಮ ಮೂವೀಸಲ್ಲೇ ಟ್ರೈ ಮಾಡು, ಲೈಕ್ ಮೂವಿ ಸಿಗುತ್ತೆ ನಿನಗೆ, ವೇಟ್ ಮಾಡು, ಪೇಷನ್ಸಲ್ಲಿರೋ ಅಂತ ಹೇಳಿದರು. ರಾಜೇಶ್ ಅಂತ ಅವರು ಆಲ್ಬಮ್ ಸಾಂಗಿಗೆ ಅಂತ ಕಾಲ್ ಮಾಡಿದವರು. ಐ ಸೆಡ್ ಸರಿ ಸಾಂಗ್ ಕಳಿಸಿ ಸರ್, ನೋಡ್ತೀನಿ ಅಂತಂದೆ. ಅವರು ಡೈರೆಕ್ಟಿಗೆ ಕನೆಕ್ಟ್ ಮಾಡಿಬಿಟ್ಟು ನಿಮ್ಮದು ಪ್ರೊಫೈಲ್ ಕಳಿಸ್ಕೊಡಿ ಅಂತಂದರು. ನಾನು ಅವರಿಗೆ ಪ್ರೊಫೈಲ್ ಕಳಿಸ್ಕೊಟ್ಟೆ. ಆ ಆಲ್ಬಮ್ ಸಾಂಗಿಂದು ಧನಂಜಯ್ ಸರ್ ಅಂತ, ಅವರು ನನ್ನ ಫೋಟೋಸ್ ನೋಡಿಬಿಟ್ಟು ಹಿ ವಾಸ್ ಆಲ್ಸೋ ಕೈಂಡ್ ಇನಫ್ ಟು ಟೆಲ್ ಮೀ ದ್ಯಾಟ್ ಮೇಡಮ್ ನಿಮ್ಮನ್ನು ನೋಡಿದ್ರೆ ದೇವತೆ ಥರ ಕಾಣಿಸ್ತೀರಾ. ದಿಸ್ ಇಸ್ ದ ಎಕ್ಸಾಕ್ಟ್ ಸೆಂಟೆನ್ಸ್ ಹಿ ಹ್ಯಾಡ್ ಟೋಲ್ಡ್ ಮೀ. ದೇವತೆ ಥರ ಕಾಣಿಸ್ತೀರಾ, ನಿಮಗೆ ಆಲ್ಬಮ್ ಸಾಂಗು ಬೇಡ ಬಿಡಿ, ಒಂದು ಮೂವಿ ಇದೆ ಪ್ರೇಮಂ ಪೂಜ್ಯಂ ಅಂತ, ಅದರಲ್ಲಿ ಒಂದು ಏಂಜಲ್ ಕ್ಯಾರೆಕ್ಟರ್ ಇದೆ, ಅದರಲ್ಲೊಂದು ಏಂಜಲ್ ಕ್ಯಾರೆಕ್ಟರ್ ಇದೆ. ನಾವು ಇಲ್ಲಿ ತನಕ ಡೈರೆಕ್ಟ್ರಿಗೆ ನಿಮ್ಮನ್ನು ಒಪ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ಇಲ್ಲಿ ತನಕ ಡೈರೆಕ್ಟ್ರಿಗೆ ಆಲ್ಮೋಸ್ಟ್ ಒಂದು 800 ಪ್ರೊಫೈಲ್ಸ್ ಕಳಿಸಿದ್ದೀವಿ, ಯಾರನ್ನೂ ಮೀಟ್ ಮಾಡಿಲ್ಲ, ಯಾರನ್ನೂ ಮೀಟ್ ಮಾಡಿಲ್ಲ, ಯಾರ ಜೊತೆ ಫೋನಲ್ಲೂ ಮಾತಾಡಿಲ್ಲ. ಅವ್ರಿಗೆ ತೋರಿಸ್ತೀವಿ, ಅವ್ರು ರಿಜೆಕ್ಟ್ ಮಾಡ್ತಾರೆ, ಅವ್ರದ್ದು ಏನು ಮೈಂಡ್ ಸೆಟ್ಟು ಗೊತ್ತಿಲ್ಲ ಮೇಡಮ್, ಬಟ್ ನಿಮ್ಗೆ ಕಳಿಸಿ ನೋಡ್ತೀನಿ, ನೋಡೋಣ ಓಕೆನಾ ಅಂತಂದರು. ಐ ಸೆಡ್ ಓಕೆ ಸರ್, ಏನು ತೊಂದರೆ ಇಲ್ಲ ಅಂತಂದೆ. ದೆನ್ ಅವರು ಹಿಂದಿನ ದಿನ
11 ಗಂಟೆಗೆ ರಾತ್ರಿ ಪ್ರೊಫೈಲ್ ಕಳಿಸಿದ್ರು ಸರ್. ರಾಘವೇಂದ್ರ ಅವ್ರೂ ರಾಘವೇಂದ್ರ, ಬಟ್ ಬೇರೆ ರಾಘವೇಂದ್ರ. ರಾಘವೇಂದ್ರ ಸ್ವಾಮಿನೇ ನನಗೆ ಇಲ್ಲಿ ಕರ್ಕೊಂಬಂದು ಬಿಟ್ಟಿರೋದು ಇಂಡಸ್ಟ್ರಿಯಲ್ಲಿ ಅಷ್ಟೇ. ಇನ್ ಶಾರ್ಟ್ ಗೊತ್ತಾಗ್ತಿದ್ಯಾ ನಿಮಗೆ ನಾನು ಹೇಳ್ತಾ ಇರೋದು? ಸೊ ಅವರಿಗೆ ರಾತ್ರಿ 11 ಗಂಟೆಗೆ ಪ್ರೊಫೈಲ್ ಕಳಿಸಿದಾರಂತೆ. ಅವರು ತಕ್ಷಣ ಧನಂಜಯ್ ಸರಿಗೆ ಫೋನ್ ಮಾಡಿಬಿಟ್ಟು, ನೀವು ಅವ್ರಿಗೆ ಕೇಳ್ತೀರಾ ನಾಳೆ ಬೆಳಿಗ್ಗೆ ಸಿಗ್ತಾರಾ ಅಂತ ಅಂದ್ಕೊಂಡು ಅಂದ್ರಂತೆ. ಆ್ಯಂಡ್ ಐ ಆಮ್ ದ ಫಸ್ಟ್ ಗರ್ಲ್ ದೇ ಹ್ಯಾವ್ ಎವರ್ ಮೆಟ್, ಲೈಕ್ ಆಲ್ಮೋಸ್ಟ್ 800 ಗರ್ಲ್ಸಲ್ಲಿ. ಸೊ ಅವರು ರಾಘವೇಂದ್ರ ಸರ್ ಮಂಗಳೂರಲ್ಲಿದ್ದರು. ಅವರು ಮಂಗಳೂರಿಂದ ಫ್ಲೈಟ್ ತೊಗೊಂಡು ರಾತ್ರಿ ಬೆಂಗಳೂರಿಗೆ ಬಂದಿದ್ದಾರೆ. ಕೋರ್ಮಂಗ್ಲದ್ದು CCDಯಲ್ಲಿ ನಾನು ಮೀಟ್ ಮಾಡಿದ್ದೆ ಸರ್ನ. CCDಯಲ್ಲಿ ಮೆಗ್ಡಿಯಲ್ಲೋ ಏನೋ, CCDಯಲ್ಲೂ ಮೆಗ್ಡಿಯಲ್ಲೋ ಎಲ್ಲೋ ಒಂದು ಕಡೆ ಮೀಟ್ ಮಾಡಿದ್ದೆ. ಸೊ ಅಲ್ಲಿಗೆ ಬಂದು ಅವ್ರು ನನಗೆ, ಅವರು ಬರುವಾಗ ಕೂಡ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಏನೋ ಹೇಳಿ ಕಳಿಸಿದ್ರಂತೆ, ಹೊಸ ಹುಡುಗಿ 2 ನಿಮಿಷ ಹೇಳಿ ಬಾರಾಗು, ಏನು ಕಥೆ ಎಲ್ಲ ಹೇಳಬೇಕು ಅಂತಿಲ್ಲ ಅಂತ ಹೇಳಿದ್ರಂತೆ. ನಾವು 1 ಗಂಟೆಗೆ ಮೀಟ್ ಮಾಡಿದ್ದು ಸರ್. CCDಯಿಂದ ಹೊರಗಡೆ ಬಂದಿದ್ದ 5:05ವರೆಗೆ. 2 ನಿಮಿಷ ಮಾತಾಡೋಣ ಅಂತ ಹೋಗಿರೋದು. ನಮ್ಮ ರಾಘು ಸರ್ ಹೆಂಗ್ ಕತೆ ಹೇಳ್ತಾರೆ ಅಂತಂದ್ರೆ, ಅವರು ಹತ್ಕೊಂಡು ಹೀಗೆ ಬರುತ್ತೆ ಕ್ಯಾಮ್ರಾ ಆ್ಯಂಗಲ್, ಇಲ್ಲಿಂದ ಬರುತ್ತೆ, ನೀವು ವಾಕ್ ಮಾಡ್ತಾ ಇರ್ತೀರಾ. ಲೈಕ್ ದಿಸ್ ಇಸ್ ದ ಹೀಸ್ ವೆರಿ ಬ್ರಾಡ್ ವೆನ್ ಹೀಸ್ ವೆರಿ ಎಕ್ಸ್ಪ್ರೆಸಿವ್. ಹಾಡು ಬರುತ್ತೆ ಅಂತ ಹೇಳಲ್ಲ, ಹಾಡು ಹಾಡ್ತಾರೆ ಅವರು. CCDಯಲ್ಲಿ ಕುತ್ಕೊಂಡೆ ಅವ್ರು ನಮ್ಮನ್ನು ಹೊರಗಡೆ ಹಾಕಿದ್ರು. ಇನ್ಫ್ಯಾಕ್ಟ್ ಪ್ಲೀಸ್ ಗೆಟ್ ಔಟ್, ಕ್ಲೀನ್ ಮಾಡಬೇಕು ಎಲ್ಲ ಹೋಗಿ ಅಂತ ಅಲ್ಲಿಂದ ಮೂವ್ ಮಾಡಿ ನಾವು ಅಲ್ಲೇ ಅದೇ ಮಾಲಲ್ಲೇನೆ ಎಲ್ಲೋ ಮೇಲ್ಗಡೆ ಮತ್ತೆ ಹೋದ್ವಿ. ಅಲ್ಲೂ ಕೂತ್ಕೊಂಡು ಮತ್ತೆ ಕಂಟಿನ್ಯೂ ಮಾಡಿದ್ದು. ನಾನು ಗೊಳೋ ಅಂತ ಅಳ್ತಿದ್ದೀನಿ ನರೇಶನ್ ಟೈಮಲ್ಲಿ. ನಾನು ನನ್ನ ಫ್ರೆಂಡು ಹೋಗಿದ್ವಿ ನರೇಶನ್ ಕೇಳಕ್ಕೆ ಅಂತ. ಇಬ್ರೂ ಕೂತ್ಕೊಂಡು ಗೊಳೋ ಅಂತ ಅಳ್ತಾ ಇದ್ದೀವಿ. ಅವ್ರು ಹಾಡ್ ಮೇಲೆ ಹಾಡು ಹಾಡ್ತಾನೆ ಇದ್ದಾರೆ. ಇಟ್ ವಾಸ್ ಒನ್ ಆಫ್ ದ ಬ್ಯೂಟಿಫುಲ್ ನರೇಷನ್ಸ್ ಐ ಎವರ್ ಹರ್ಡ್. ಅದು ಫಸ್ಟ್ ಆರ್ ಆಲ್ವೇಸ್ ಸ್ಪೆಷಲ್ ಅಂತ ಹೇಳ್ತಾರಲ್ಲ, ನನಗೆ ಅದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಆ್ಯಂಡ್ ಎಲ್ಲೋ ಒಂದು ಕಡೆ ರಾಘವೇಂದ್ರ ಸ್ವಾಮಿನೇ ಇದನ್ನೆಲ್ಲ ಕಳಿಸ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಫೀಲ್ ಆಗ್ತಾ ಇತ್ತು ನನಗೆ. ಬಿಕಾಸ್ ಬ್ಯೂಟಿಫುಲ್ ಸ್ಟೋರಿ ಆ್ಯಂಡ್ ಬ್ಯೂಟಿಫುಲ್ ಟೀಮ್. ಒಂದು ಇವತ್ತಿನ ತನಕ ನಮ್ಗೇನು ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ನಮ್ಗೆ ಏನೇ ತೊಂದರೆ ಆದ್ರೂ ರಾಘು ಸರಿಗೆ ಕಾಲ್ ಹೋಗೋದು. ಅವರು ಡಾಕ್ಟ್ರ್, ಅವರು ಹೌದು ಡಾಕ್ಟರ್ಸ್ ಮೇಲೆ ಇದ್ದಿದ್ದದು. ನೆನಪಿರ್ಲಿ ಪ್ರೇಮ್ ಸರ್ ಜೊತೆಗೆ. ಪ್ರೇಮ್ ಸರ್ ನಿಮ್ಗೆಲ್ಲರಿಗೂ ಗೊತ್ತಿದೆ ಹೆಂಗೆ, ಹೀಸ್ ಮೈ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಕೋಸ್ಟಾರ್ಸ್. ಅಜಂತ ಎಲ್ಲೋರ ಚಿತ್ತಾರ ಶಿಲೆಯಲ್ಲಿ ಎಲ್ರೂ ನನ್ಗೆ ಇಲ್ಲಿ ತನಕನೂ ಏಂಜಲ್ ಅಂತಾನೆ ಕರೆಯೋದು. ಅವ್ರು ಯಾರು ಇಲ್ಲಿ ತನಕ ಬೃಂದ ಅಂತ ಕರೆದೇನೆ ಇಲ್ಲ ನನಗೆ, ಹೋಲ್ ಟೀಮ್. ಆ್ಯಂಡ್ ಒಂದು ಏಂಜಲ್ನ ಹೇಗೆ ಟ್ರೀಟ್ ಮಾಡಬೇಕಲ್ಲ ಅದೇ ರೀತಿ ನನ್ನನ್ನು ಟ್ರೀಟ್ ಮಾಡಿದ್ದಾರೆ. ಆ ಟೈಮಲ್ಲಿ ಕೂಡ ಇವತ್ತಿನ ತನಕ ನನಗೆ ಅದೇ ರೀತಿ ಟ್ರೀಟ್ ಮಾಡ್ತಾರೆ. ಏನೇ ಕಷ್ಟ ಬರಲಿ ಏನೇ ಬರಲಿ, ನಾವೆಲ್ಲ ಪ್ರೇಮಂ ಪೂಜಂ ತಂಡದವರು ಇವತ್ತಿನ ತನಕ ಒಟ್ಟಿಗೆ ಇದ್ದೀವಿ. ಯಾರದೇ ಮನೇಲಿ ಯಾರಿಗೆ ಹುಷಾರಿಲ್ಲ ಅಥವಾ ಹಾಸ್ಪಿಟಲಿಗೆ ಹೋಗ್ಬೇಕು ಏನೇ ಆದ್ರೂ ಅವರೇ ನೋಡ್ಕೊತಾರೆ, ಎಲ್ಲನೂ ಅವರೇ ನೋಡ್ಕೊತಾರೆ. ದೇ ಆರ್ ದ್ಯಾಟ್ ಗುಡ್. ಲೈಕ್ ಅಂದರೆ ಹ್ಯುಮ್ಯಾನಿಟಿ ಟು ದ ಕೋರ್, ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ನೀವೇನು ಹೇಳ್ಬೋದಲ್ಲ ಅದು ಅವರಲ್ಲಿರೋದು. ಯಾರೇ ನನ್ನೊಂದು ದೂರದ ಯಾರೋ ಫ್ರೆಂಡು, ದೂರದ ಯಾರೋ ರಿಲೇಟಿವ್, ದೂರದ ಯಾರೋ ಗೊತ್ತಿಲ್ಲದೆ ಇರೋರಿಗೋಸ್ಕರನೂ ಅವ್ರಿಗೆ ಫೋನ್ ಮಾಡಿದ್ರೆ, ಸರ್ ಹಿಂಗೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ, ಅವ್ರಿಗೇನೋ ಪ್ರಾಬ್ಲಮ್ ಇದೆ ಅಂತೆ, ಹಾಸ್ಪಿಟ್ಲಿಗೆ ಬರಬೇಕಂತೆ, ಈ ಏರಿಯಾದಲ್ಲಿ ಇಲ್ಲಿ ಯಾರಾದರೂ ಇದ್ದಾರಾ ಅಂತಂದ್ರೂ ಅವ್ರು ಅದನ್ನು ಕನೆಕ್ಟ್ ಮಾಡಿ ಕೊಡ್ತಾರೆ. ಆ ಥರ. ಸೊ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ವಾಸ್ ಬ್ಯೂಟಿಫುಲ್ ಆ್ಯಂಡ್ ಟಿಲ್ ಟುಡೇ I'm having an amazing time in the industry. ಅಂದರೆ ನಿಮ್ಮ ಸೀರಿಯಲ್ಲು ಸೇರಿಸ್ಕೊಂಡ್ರೆ ಒಂದು 6-7 ವರ್ಷದ ಆ್ಯಕ್ಟಿಂಗ್ ಕರಿಯರ್ ಇಲ್ಲ. 2020 ನಾನು ಸೀರಿಯಲ್ ಶುರು ಮಾಡಿದ್ದು. 2021 ಪ್ರೇಮಂ ಪೂಜಂ ರಿಲೀಸ್. ಸೊ 6 years ಆಫ್ ಯುವರ್ ಆ್ಯಕ್ಟಿಂಗ್ ಕರಿಯರ್. ಓಕೆ. 7 ಸಿನಿಮಾ, ಒಂದು ಧಾರಾವಾಹಿ, 7 ಸಿನಿಮಾ, ಇನ್ನು 2 ಸಿನಿಮಾಗಳದ್ದು ಶೂಟಿಂಗ್ ಆಗಿದೆ. ಒಂದು ನಿರೂಪ್ ಭಂಡಾರಿ ಅವ್ರ ಜೊತೆಗೆ, ಸತ್ಯ ಸನ್ ಆಫ್ ಹರಿಶ್ಚಂದ್ರ ಅಂತ, ಅದು ಕೂಡ ರೆಡಿ ಇದೆ. ಈ ವರ್ಷನೇ ಬರಬೇಕು ಅನ್ನೋ ಮೂಡಲ್ಲಿ ಇದ್ದೀವಿ. ಬಟ್ ಲೆಟ್ಸ್ ಸಿ, ತುಂಬ ಸಿನಿಮಾಗಳು ಲೈನಪ್ಪಲ್ಲಿ ಇದೆ ಆಲ್ರೆಡಿ. ಬಟ್ ಒಂದು ಒಳ್ಳೆ ಸಿನಿಮಾ ಅಂತ ಬಂದಾಗ ಒಂದು ರೈಟ್ ಟೈಮಲ್ಲಿ ರಿಲೀಸ್ ಮಾಡೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ನಾವು ಸ್ವಲ್ಪ ಹೋಲ್ಡಲ್ಲಿ ಇದ್ದೀವಿ ಅಷ್ಟೇ. ಬಟ್ ಸಿನಿಮಾ ರೆಡಿ ಇದೆ. ಇನ್ನೊಂದು ಮನೋರಂಜನ್ ರವಿಚಂದ್ರನ್ ಜೊತೆಗೆ ಕೂಡ ಒಂದು ಸಿನಿಮಾ ರೆಡಿ ಇದೆ. ಸೊ ಹಾಂ, ಸೊ ಶೂಟಿಂಗ್ ಎಲ್ಲ ಒಟ್ಟಿಗೆ ಮಾಡಿದ್ದೀನಿ. ಬಟ್ ರಿಲೀಸ್ ವೈಸ್ ದಿಸ್ ಇಸ್ ಮೈ 7th ಫಿಲ್ಮ್. ಇದು ಪಾರ್ಟ್ನರ್? ಅದೇ, ಪಾರ್ಟ್ನರ್ ಇಸ್ ಮೈ 7th ಫಿಲ್ಮ್ ರಿಲೀಸ್ ವೈಸ್ ಅಷ್ಟೇ. ಹೇಗೆ ಸಿಕ್ತು?
ಆ್ಯಕ್ಚುಲಿ ಇದೆಲ್ಲ ನಾನು ಕೌಸಲ್ಯ ಸುಪ್ರಜಾ ರಾಮ ಆದಮೇಲೆ ಒಪ್ಕೊಂಡಿರೋ ಸಿನಿಮಾಗಳು. ಹಾಂ, ಆ ಟೈಮಲ್ಲಿ ಆಲ್ಮೋಸ್ಟ್ ನಾನು 42-43 ಕಥೆ ಕೇಳಿದ್ದೆ ಕೌಸಲ್ಯ ಸುಪ್ರಜಾ ರಾಮ ಆದಮೇಲೆ. ಅದರಲ್ಲಿ 5 ಕಥೆ. ಯಾಕೆ ಅಂತಂದರೆ ಇಲ್ಲ, ನನಗೆ ಇಫ್ ಐ ಆಮ್ ಚೂಸಿಂಗ್ ಅ ಸ್ಕ್ರಿಪ್ಟ್, ನನಗೂ ಅದು ಡಿಫ್ರೆಂಟ್ ಆಗಿರಬೇಕು. ಒಂದಿನ ನಾನು ಸೆಟ್ಟಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ಇವತ್ತು ನನಗೇನೋ ವಿಭಿನ್ನವಾಗಿದೆ ಮಾಡೋಕ್ಕೆ, ಏನು ಲುಕ್ ವೈಸಲ್ಲೇ ಆಗಿರಲಿ. ಯು ಕಾಂಟ್ ಎಕ್ಸ್ಪೆಕ್ಟ್ ಪ್ರತಿ ಸತಿನೂ ನಿಮಗೆ ಔಟ್ ಆಫ್ ದ ಬಾಕ್ಸ್ ಒಂದು ರೋಲ್ ಮಾಡೋಕ್ಕೆ ಸಿಗುತ್ತೆ ಅಂತ. ಸಮ್ಟೈಮ್ಸ್ ನಿಮ್ದು ರೋಲ್ ಚೆನ್ನಾಗಿರುತ್ತೆ, ಮೇ ಬಿ ಅ ಲಿಟಲ್ ಬಿಟ್ ಸಿಮಿಲರ್ ಟು ದ ಪ್ರಿವಿಯಸ್ ಒನ್, ಬಟ್ ಯು ಕ್ಯಾನ್ ಪ್ಲೇ ಅಲಾಂಗ್ ವಿತ್ ದ ಲುಕ್. ಆ ಥರದಲ್ಲಾದರೂ ನನಗೆ ಏನಾದರೂ ಒಂದು ವಿಭಿನ್ನವಾಗಿರಬೇಕು ಅಂತಲೇ ನಾನು ಸ್ಕ್ರಿಪ್ಟ್ ಚೂಸ್ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿ ತನಕನೂ. ನೀವು ನಂದು ಯಾವುದೇ ಸಿನಿಮಾ ತೊಗೊಳ್ಳಿ, 6 ಸಿನಿಮಾಗಳು ರಿಲೀಸ್ ಆಗಿದ್ದ ಸಿನಿಮಾಗಳು ಬೇರೆ ಬೇರೆ ಥರನೇ ಇದೆ. ನಂದು ಯಾವುದ್ರಲ್ಲೂ ಲುಕ್ ಸೇಮ್ ಇಲ್ಲ, ನನ್ನ ಕಥೆಗಳ ಸೆಲೆಕ್ಷನ್ ಸೇಮ್ ಇಲ್ಲ. ಪಾರ್ಟ್ನರೂ ಅದೇ ಟೈಮಲ್ಲಿ 5 ಸಿನಿಮಾಗಳನ್ನು ಒಪ್ಕೊಂಡಿದ್ದೆ ಅದರಲ್ಲಿ, ಆ್ಯಂಡ್ ಒನ್ ಆಫ್ ದ್ಯಾಟ್ ಇಸ್ ಪಾರ್ಟ್ನರ್. ಎಕ್ಸ್ ಆ್ಯಂಡ್ ವೈ, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ, ಮಾರುತ, ಸತ್ಯ ಸನ್ ಆಫ್ ಹರಿಶ್ಚಂದ್ರ ಆ್ಯಂಡ್ ಪಾರ್ಟ್ನರ್. ಇದು 5 ಸಿನಿಮಾಗಳು ಆ ಟೈಮಲ್ಲೇ ಒಪ್ಕೊಂಡಿರೋದು. ಬಟ್ 42 ಸಿನಿಮಾ 5 ಒಪ್ಕೊಂಡ್ರೆ ಇನ್ನು 37 ಸಿನಿಮಾ ಬೇಡ ಅಂದ್ರಲ್ಲ, ಯಾಕೆ? ತುಂಬ ಇರುತ್ತೆ. ಒಂದೊಂದು ಸತಿ ಕಥೆನೂ ಇಷ್ಟ ಆಗುತ್ತೆ, ಬಟ್ ಅದರ್ ಥಿಂಗ್ಸ್ ಡು ನಾಟ್ ವರ್ಕ್ಔಟ್. ಒಂದೊಂದು ಸತಿ ಅಂದರೆ ನನಗೆ ಕತೆ ಚೆನ್ನಾಗಿರಲ್ಲ ಅಂತಲ್ಲ. ಎಲ್ಲ ಕಥೆನೂ ಎವ್ರಿ ಡೈರೆಕ್ಟರ್, ಎವ್ರಿ ಸ್ಟೋರಿ ಟೆಲ್ಲರ್ ಹ್ಯಾಸ್ ದೇರ್ ಓನ್ ವೇ, ಹ್ಯಾಸ್ ದೇರ್ ಓನ್ ಏನಂತಾರೆ ಟೇಸ್ಟ್ ಇನ್ ದ ಸಿನಿಮಾ. ಅವ್ರದ್ದು ಬರವಣಿಗೆ ಬೇರೆ ಥರನೇ ಇರುತ್ತೆ. ಬಟ್ ನೀವು ಒಂದು ಸಿನಿಮಾನ ಎಲ್ಲರಿಗೂ ಇಷ್ಟ ಆಗೋ ಥರ ಮಾಡ್ತೀರಿ ಅಂತ ಹೇಳೋಕ್ಕಾಗಲ್ಲ. ನಿಮ್ಮ ಒಂದು ಸಿನಿಮಾ ಈಗ 10 ಜನಕ್ಕೆ ಇಷ್ಟ ಆದರೆ 10 ಜನ ಯು ಹ್ಯಾವ್ ಟು ಎಕ್ಸೆಪ್ಟ್ ದ್ಯಾಟ್. ಇನ್ನೊಂದು 10 ಜನ ಇರ್ತಾರೆ ಇಷ್ಟಪಡದೇ ಇರೋರು ಅಂತ. ಐ ಗೆಸ್ ಆ 37 ಕಥೆಗಳೇನಿತ್ತಲ್ಲ, ಆ 10 ಜನರಲ್ಲಿ ಇಷ್ಟ ಆಗದೆ ಇರೋದ್ರಲ್ಲಿ ನಾನು ಬರ್ತಾ ಇದ್ದೆ, ಐ ಗೆಸ್ ಅಷ್ಟೇನೆ. ಐ ಜಸ್ಟ್ ಡಿ ನಾಟ್ ಫೀಲ್ ಕಾನ್ಫಿಡೆಂಟ್ ಅಬೌಟ್ ಮೈ ಸೆಲ್ಫ್. ಅಂದರೆ ನಾನು ಆ ಪಾತ್ರನ ಕಾನ್ಫಿಡೆಂಟ್ಲಿ ತೆರೆ ಮೇಲೆ ತೊಗೊಂಬರ್ಬಹುದು ಅನ್ನೋ ಕಾನ್ಫಿಡೆನ್ಸ್ ನನಗೆ ಬರಲಿಲ್ಲ. ನನಗೆ ಕನ್ವಿನ್ಸ್ ಆಗಲಿಲ್ವೋ, ನಾನು ಆಡಿಯನ್ಸಿಗೆ ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಇದು ನಾನು ಕ್ಯಾರೆಕ್ಟ್ರು, ನೀವು ಬನ್ನಿ ನನ್ನನ್ನು ನೋಡಿ ಅನ್ನೋದನ್ನು ನಾನು ಅವರಿಗೆ ಕಾನ್ಫಿಡೆಂಟ್ಲಿ ಹೇಳೋಕ್ಕಾಗಲ್ಲ. ಫಸ್ಟ್ ಐ ಹ್ಯಾವ್ ಟು ಬಿ ಕನ್ವಿನ್ಸ್ಡ್ ದಟ್ ಐ ಕ್ಯಾನ್ ಪುಲ್ ಆಫ್ ದಿಸ್ ರೋಲ್. ನಾನು ಇದನ್ನ ಸಲೀಸಾಗಿ ಮಾಡಿಬಿಡ್ತೀನಿ ಸ್ಕ್ರೀನ್ ಮೇಲೆ. ನಾನು ಈ ಪಾತ್ರದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡ್ರೆ ಜನರಿಗೆ ಆ ಪಾತ್ರ ಕಾಣಿಸ್ಬೇಕು, ನಾನು ಕಾಣಿಸ್ಬಾರ್ದು. ಸೊ ದಟ್ ಈಸ್ ಮೈ ಥಾಟ್ ಪ್ರಾಸೆಸ್. ಐ ಗೆಸ್ ಅದಕ್ಕೋಸ್ಕರ ನಾನು ಅದೆರಡು ನನಗೆ ಅದಷ್ಟು ಕಾನ್ಫಿಡೆನ್ಸ್ ಬರಲಿಲ್ಲ ನನಗೆ, ಅದಕ್ಕೋಸ್ಕರ. ಸೊ ಪಾರ್ಟ್ನರ್ ಈಗ ನೋಡಿ 42 ಕಥೆಯಲ್ಲಿ 5 ಕತೆ ಆರಿಸ್ಕೊಂಡಿದ್ದೀರಿ, ಆ 5 ಸಿನಿಮಾ. ಸೊ ಅದರ ಪಾರ್ಟ್ನರ್ ಕೂಡ ಒಂದು. ಸೊ ಏನು ವಿಶೇಷ ಇದ್ರದ್ದು? ಕಥೆನೇ ವಿಶೇಷ. ನನಗೆ ಆ ಟೈಮಲ್ಲಿ ತುಂಬಾ ಮನಸ್ಸಿಗೆ ಹತ್ತಿರವಾದಂಥ ಸ್ಟೋರಿ ಇದು. ಒಂದು ಹೋಲ್ ಪ್ಯಾಕೇಜ್ ಅಂತ ಹೇಳ್ತಾರಲ್ಲ, ದಟ್ ಈಸ್ ಪಾರ್ಟ್ನರ್. ಒಂದು ಸಿನಿಮಾ ಎಕ್ಸ್ಪೀರಿಯನ್ಸ್ ಅಂತ ಬಂದಾಗ, ನೀವು ಅದು ಆರ್ಥೋಡಾಕ್ಸ್ ಸಿನಿಮಾ ಅಂತ ಬಂದಾಗ ಒಂದು ಹೋಲ್ ಪ್ಯಾಕೇಜ್ ಅಂತ ಹೇಳ್ತಾರಲ್ಲ, ಯಾವುದೇ ಇಮೋಷನ್ ತೊಗೊಳ್ಳಿ, ಅಪ್ಪ ಅಮ್ಮ ಹೋಲ್ ಫ್ಯಾಮಿಲಿ ಕೂತ್ಕೊಂಡು ನೋಡಬೇಕು ಅಂಥ ಒಂದು ಸಿನಿಮಾ ಪಾರ್ಟ್ನರ್. ಸೊ ಅಂದರೆ ಟೈಟಲ್ಲೇ ಹೇಳೋ ಹಾಗೆ ನನಗೆ ನನ್ನ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ಅಂದರೆ ಆ ಪಾತ್ರದಿಂದ ಏನೋ ಒಂದು ಆಗಬೇಕು, ಆ ಸ್ಟೋರಿಯಲ್ಲಿ ಏನೋ ಒಂದು ಚೇಂಜಸ್ ಆಗಬೇಕು, ಅಥವಾ ಜನರಿಗೆ ಅದು ಹಿಂಗೆ ಆಗಿದ್ದಿದ್ದು, ಅದಕ್ಕೋಸ್ಕರ ಅವಳು ಹಾಗೆ ಮಾಡ್ತಿದ್ಲ, ಏನೋ ಒಂದು ಆಗಬೇಕು, ಏನೋ ಒಂದು ಚೇಂಜ್ ಆಗಬೇಕು, ಏನೋ ಒಂದು ಇಂಪ್ಯಾಕ್ಟ್ ಆಗಬೇಕು. ನನಗೆ ಅಂಥ ರೋಲ್ಸ್ ತುಂಬಾ ಇಷ್ಟ ಆಗುತ್ತೆ. ನನ್ನ ಕ್ಯಾರೆಕ್ಟರ್ ಇರಬೇಕು ಅದರಲ್ಲಿ. 5 ನಿಮಿಷಕ್ಕೆ ಬಂದು ಹೋಗಲಿ, ಬಟ್ ಇಂಪ್ಯಾಕ್ಟ್ ಆಗಬೇಕು, ಆ ಕ್ಯಾರೆಕ್ಟರ್ ಇಂಪ್ಯಾಕ್ಟ್ ಆಗಬೇಕು. ಬಟ್ ಈ ಸಿನಿಮಾದಲ್ಲಿ ಹೇಗಿದೆ ಅಂತಂದರೆ, ಸ್ಟಾರ್ಟ್ ಟು ಎಂಡ್ ಇಟ್ ಈಸ್ ಅಬೌಟ್ ಮೀ ಆ್ಯಂಡ್ ದ ಹೀರೋ. ಆ ಪಾರ್ಟ್ನರ್ಶಿಪ್ ಮೇಲೇನೆ. ಆ್ಯಂಡ್ ಇದು ಒಂದೇ ಪಾರ್ಟ್ನರ್ಶಿಪ್ ಮೇಲೆ ಆ್ಯಕ್ಚುಲಿ ಸಿನಿಮಾ ಇಲ್ಲ. ಅಪ್ಪ ಅಮ್ಮ ಪಾರ್ಟ್ನರ್ಶಿಪ್ನ ಮೇಲಿದೆ, ಸಿಬ್ಲಿಂಗ್ಸ್ದು ಪಾರ್ಟ್ನರ್ಶಿಪ್, ಫ್ರೆಂಡ್ಶಿಪ್ಸ್ ಮೇಲಿದೆ, ಎಲ್ಲದೂ ಪಾರ್ಟ್ನರ್ಶಿಪ್ಪೇನೆ. ಸೊ ಇಟ್ಸ್ ಒನ್ ಆಫ್ ದ ಬ್ಯೂಟಿಫುಲ್ ಸ್ಕ್ರಿಪ್ಟ್ಸ್ ಐ ಎವರ್ ಹರ್ಡ್. ಆ್ಯಂಡ್ ನಾನು ಆ ಟೈಮಲ್ಲಿ ಕತೆ ಹೇಗೆ ಕೇಳಿದ್ದೆ ಅಲ್ಲ, ಅದರ 100 ಟೈಮ್ಸ್ ಬೆಟರ್ ಆಗಿ ಅದು ಸ್ಕ್ರೀನ್ ಮೇಲೆ ಬಂದಿದೆ. ನಾನು ಇವತ್ತು ನಿಮ್ಮ ಮುಂದೆ ಕೂತಿದ್ದಾಗ ಸಿನಿಮಾ ನೋಡ್ದೇನೆ ಇದನ್ನೆಲ್ಲ ಮಾತಾಡ್ತಾ ಇಲ್ಲ. ನಮ್ಮದು ಪ್ರಾಡಕ್ಟ್ ರೆಡಿ ಇದೆ, ನಮ್ಮದು ಹೋಲ್ ಸಿನಿಮಾ DI ಆಗಿ ಫುಲ್ ಪ್ರಾಡಕ್ಟ್ ರೆಡಿ ಇದೆ. ನಾವೆಲ್ಲರೂ ಕೂತ್ಕೊಂಡು ಸಿನಿಮಾ ನೋಡಿ ಅದನ್ನು ಎಷ್ಟು ಬೆಟರ್ ಮಾಡ್ಬೋದು. ನಾವೀಗ ಏನು ನಮ್ಮದು ಫೈನಲ್ ಪ್ರಾಡಕ್ಟ್ ನಮ್ಮ ಕೈಯಲ್ಲಿದೆಯೋ, ಅದು ಫಸ್ಟ್ ಅಟೆಂಪ್ಟ್, ಸೆಕೆಂಡ್ ಅಟೆಂಪ್ಟ್, ಥರ್ಡ್ ಅಟೆಂಪ್ಟ್ ಅಲ್ಲ, ಎಷ್ಟೋ ಅಟೆಂಪ್ಟ್ಸ್ ಆಗಿ ಎಲ್ಲರೂ ಕರೆಕ್ಷನ್ಸ್ ಹೇಳಿ, ಇಟ್ಸ್ ಒನ್ ಆಫ್ ದ ಬ್ಯೂಟಿಫುಲ್ ಟೀಮ್ಸ್ ಅಗೇನ್. ನಾನು ಅದೇ ಹೇಳಿದೆಲ್ಲ, ಟಚ್ ವುಡ್, ಐ ಹ್ಯಾವ್ ಆಲ್ವೇಸ್ ಹ್ಯಾಡ್ ದ ಅಪಾರ್ಚುನಿಟಿ ಟು ವರ್ಕ್ ವಿತ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಟೀಮ್ಸ್. ವೆನ್ ಐ ಸೇ ಬೆಸ್ಟ್ ಆಫ್ ದ ಬೆಸ್ಟ್ ಟೀಮ್ಸ್, ದೇ ವರ್ಕ್ ಆಸ್ ಅ ಟೀಮ್.
See, that's very important. ಈಗ we have to accept that we are living in a male dominant society. ತುಂಬ ಈಗೋ ಇಶ್ಯೂಸ್ ಬರುತ್ತೆ. ಹೀರೋಯಿನಿಗೆ ಏನು ಕೇಳೋದು ಅಥವಾ ಅವ್ರಿಗೇನು ಗೊತ್ತಿರುತ್ತೆ, ಇದೆಲ್ಲ ತುಂಬ ಮಾತುಗಳು ಅಂದರೆ ಎಕ್ಸ್ಪೀರಿಯನ್ಸಲ್ಲೂ ಹೇಳ್ತಾ ಇದ್ದೀನಿ. ಇಟ್ಸ್ ನಾಟ್ ಓನ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಅಂತ ಅಲ್ಲ, ಎಲ್ಲ ಕಡೆನೂ ಇದೆ ಅದು. ಬಿಕಾಸ್ ಇಟ್ ಈಸ್ ಅ ಮೇಲ್ ಡಾಮಿನೆಂಟ್ ಸೊಸೈಟಿ. ಬಟ್ ಅಂಥ ಟೈಮಲ್ಲಿ ನನಗೆ ಯಾವತ್ತೂ ಹಿಂಗೆ ಟೀಮ್ ಸಿಕ್ಕಿದೆ ಅಂತಂದರೆ ದೇ ವ್ಯಾಲ್ಯೂ ಮೈ ಒಪಿನಿಯನ್. ಈಗ ಇನ್ಫ್ಯಾಕ್ಟ್ ಹೆಸರೇನೆ ತೊಗೊಂಡ್ರು ಬೃಂದಾ ಆಚಾರ್ಯ ಆ್ಯಂಡ್ ಕೃಷ್ಣ ಅಜಯ್ ರಾವ್ ಅಂತ ಹಾಕ್ಸಿದ್ದಾರೆ. ಇಟ್ಸ್ ನಾಟ್ ಕೃಷ್ಣ ಅಜಯ್ ರಾವ್ ಆ್ಯಂಡ್ ಬೃಂದಾ ಆಚಾರ್ಯ. ಮೇ ಬಿ ಚಿಕ್ಕ ಸ್ಟೆಪ್ ಆಗಿರ್ಬೋದು, ಬಟ್ ಇಟ್ ಶೋಸ್ ಅ ಲಾಟ್, ಇಟ್ ಸೇಸ್ ಅ ಲಾಟ್. ಸೊ ನಾವೆಲ್ಲರೂ ಕೂತು ಇಲ್ಲ ಇದು ಹೀಗಾಗಲಿ, ಇದು ಆಡಿಯನ್ಸಿಗೆ ಚೆನ್ನಾಗಿ ಅನ್ನಿಸ್ಬೋದು, ಐ ಗೆಸ್ ಇದನ್ನು ತೆಗ್ದು ಹಾಕ್ಬಿಡೋಣ, ಇದು ಬೇಡವೇ ಬೇಡ, ಹಾಗೆಲ್ಲ ಮಾಡಿ ಎಲ್ಲ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ನಾವು ಒಂದು ಪ್ರಾಡಕ್ಟನ್ನು ಕೈಯಲ್ಲಿ ಇಟ್ಕೊಂಡು ಕಾನ್ಫಿಡೆನ್ಸಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಐ ಆಮ್ ವೆರಿ ಹ್ಯಾಪಿ. ಎಲ್ಲೋ ಒಂದು ಕಡೆ ಇಂಟ್ಯೂಷನ್ ಇದೆ ದಟ್ ಜನರಿಗೆ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ನಮ್ಮ ಪ್ರತಿಯೊಂದು ಸ್ಟೆಪ್ಪನ್ನು ನಾವು ತುಂಬಾ ಕೇರ್ಫುಲಿ ಕ್ಯುರೇಟ್ ಮಾಡಿ ತೊಗೊತಾ ಇದ್ದೀವಿ. ಜನರಿಗೆ ಏನು ಇಷ್ಟ ಆಗುತ್ತೋ ಅದನ್ನೇ ಮಾಡ್ತಾ ಇದ್ದೀವಿ. ಐ ಗೆಸ್ ಈ ಟೈಮಲ್ಲಿ ಇಂಥ ಸಾಂಗ್ ಒಂದು ಬರ್ಬೋದೇನೋ ಅಥವಾ ಈ ಟೈಮಲ್ಲೇ ಇದು ಬರಬೇಕು ಅಂತ ಅಂದ್ಕೊಂಡು ನಾವು ಸಾಂಗನ್ನು ರಿಲೀಸ್ ಮಾಡಿರೋದು ಅಮೋರ. ತುಂಬಾ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ನಮ್ಮದು ಗ್ಲಿಮ್ಸಿಂದನೇ ಗ್ಲಿಮ್ಸ್ ಬಿಟ್ಟಿದ್ವಿ ನಾವು. ಆ್ಯಂಡ್ ಒಂದು 2-3 ಜನ ಬಂದು ನನಗೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಈ ಸಿನಿಮಾದಿಂದ, ನಾವು ಇದನ್ನು ಥಿಯೇಟ್ರಲ್ಲೇ ನೋಡ್ತೀವಿ ಅಂತ ಹೇಳಿದ್ರು. ಸಿ ಇಟ್ಸ್ ಅ ಬಿಗ್ ವಿನ್ ಫಾರ್ ಮೀ. ಒಂದು ಗ್ಲಿಮ್ಸ್ ಬಿಟ್ಟಾಗನೇ ಅವ್ರು ಬಂದು ಒಂದು ವೇಳೆ ಇಲ್ಲ ನನಗೆ ಎಕ್ಸ್ಪೆಕ್ಟೇಷನ್ ಇದೆ ಇದರಿಂದ, ನಾನು ಥಿಯೇಟ್ರಲ್ಲೇ ಹೋಗಿ ನೋಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಆ ಭಾವನೆ ಬರೋದಿದೆ ಅಲ್ಲ ಜನರಲ್ಲಿ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ನಮಗೆ ಥಿಯೇಟ್ರಿಗೇ ಜನರನ್ನು ಕರ್ಕೊಂಬರ್ಬೇಕು. ಇಂಥ ಸಿನಿಮಾಗಳು ಥಿಯೇಟ್ರಲ್ಲೇ ಫೀಲ್ ಮಾಡಿಕೊಂಡು ನೋಡುವಂಥ ಸಿನಿಮಾಗಳು. ಇದು ಒಂದು ಅರ್ಧ ತಾಸು ನೋಡಿಬಿಟ್ಟು ನಂತರ ಹೋಗಿ ಊಟ ಮಾಡಿ ಬಂದು ಮತ್ತೆ ಅರ್ಧ ತಾಸು ನೋಡಿಬಿಟ್ಟು ಕಾಫಿ ಕುಡಿದು ಮತ್ತೊಂದು ಅರ್ಧ ತಾಸು ನೋಡಿಬಿಟ್ಟು ಒಂದು ಫೋನಲ್ಲಿ ಮಾತಾಡಿ ಹಾಗೆ ನೋಡುವಂಥ ಸಿನಿಮಾ ಅಲ್ಲ ಇದು. ಇದು ಕುತ್ಕೊಂಡು ಪೂರ್ತಿ ಫ್ಯಾಮಿಲಿ ಥಿಯೇಟ್ರಲ್ಲಿ ಕುತ್ಕೊಂಡು ನೋಡುವಂಥ ಸಿನಿಮಾ. ಸೊ ವಿ ವಾಂಟ್ ಟು ಬಿ ವೆರಿ ಕೇರ್ಫುಲ್. ನಾವು ಜನರನ್ನ ಥಿಯೇಟ್ರಿಗೆ ಕರ್ಕೊಂಬರ್ಬೇಕು ಈ ಸಿನಿಮಾಗೋಸ್ಕರ, ಆ್ಯಂಡ್ ಥಿಯೇಟ್ರಲ್ಲೇ ಅವ್ರಿಗೆ ತೋರಿಸ್ಬೇಕು ಈ ಸಿನಿಮಾನ. ವೆರಿ ನೈಸ್, ವೆರಿ ನೈಸ್. ಸೊ ಎಷ್ಟು ಹಾಡಿದ್ವಿ ಸಿನಿಮಾ? ಟೋಟಲ್ 4 ಹಾಡುಗಳಿದೆ. ಆ್ಯಂಡ್ ಐ ಪ್ರಾಮಿಸ್ ಯು ಬಿಫೋರ್ ದ ರಿಲೀಸ್ ಆಫ್ ದ ಫಿಲ್ಮ್ ನಾವೆಲ್ಲ ಸಾಂಗ್ಸನ್ನು ರಿಲೀಸ್ ಮಾಡ್ತೀವಿ. ಆ್ಯಂಡ್ ನಕುಲ್ ಐ ಗೆಸ್ ಒನ್ ಆಫ್ ದ ಬ್ಯೂಟಿಫುಲ್ ಆಲ್ಬಮ್ಸ್ ಕೊಟ್ಟಿದ್ದಾರೆ ನಮ್ಮ ಸಿನಿಮಾಗೆ. ಸಿ ಮ್ಯೂಸಿಕ್ ಈಸ್ ವೆರಿ ಇಂಪಾರ್ಟೆಂಟ್. ಐ ಫೀಲ್ ಲೈಕ್ ಮ್ಯೂಸಿಕ್ ಕ್ಯಾನ್ ಬ್ರೇಕ್ ಆ್ಯಂಡ್ ಮೇಕ್ ಅ ಸಿನಿಮಾ. ಒಂದು ಕಥೆನ ಎತ್ತಲೂಬಹುದು, ಅದನ್ನು ಆ ಕಥೆನ ಇಳಿಸ್ಲೂಬಹುದು. ಮ್ಯೂಸಿಕ್ಕಿಗೆ ಆ ಎಬಿಲಿಟಿ ಇದೆ. ಆ್ಯಂಡ್ ಮ್ಯೂಸಿಕ್ಕನ್ನು ಕೇಳದೆ ಇರೋರು ಯಾರೂ ಇಲ್ಲ. ಸೋಲಿಗೆ ಟಚ್ ಆಗಿಬಿಡುತ್ತದು. ಒಂದು ವೇಳೆ ಆ ಮ್ಯೂಸಿಕ್ ಚೆನ್ನಾಗಿದೆ ಅಂತಂದರೆ ಅದಕ್ಕೆ ಲ್ಯಾಂಗ್ವೇಜ್ ಇಲ್ಲ, ಮ್ಯೂಸಿಕ್ಕಿಗೆಲ್ಲ ಲ್ಯಾಂಗ್ವೇಜ್ ಇಲ್ಲ, ಅದು ಸೋಲಿಗೆ ಟಚ್ ಆಗಿಬಿಡುತ್ತೆ. ಸೊ ವಿ ವಾಂಟೆಡ್ ಟು ಬಿ, ಅದೇ ಹೋಲ್ ಪ್ಯಾಕೇಜ್ ಅಂತ ಹೇಳಿದೆ ಅಲ್ಲ, ಎಲ್ಲ ರೀತಿಯಿಂದನೂ ವಿ ವಾಂಟೆಡ್ ಟು ಬಿ ದೇರ್. ಎಲ್ಲೋ ಒಂದು ಕಡೆ ಅವ್ರು ಕಮ್ಮಿ ಎಫರ್ಟ್ ಹಾಕಿದ್ದಾರೆ, ಇಲ್ಲ ಮ್ಯೂಸಿಕ್ ಚೆನ್ನಾಗಿಲ್ಲ ಸಿನಿಮಾ ಚೆನ್ನಾಗಿತ್ತು, ಅಥವಾ ಮ್ಯೂಸಿಕ್ ಚೆನ್ನಾಗಿತ್ತು ಸಿನಿಮಾನೇ ಚೆನ್ನಾಗಿಲ್ಲ, ಅದು ಬೇಡಿತ್ತು ನಮಗೆ. ಸಿ ವಿ ಆಲ್ ನ್ಯೂ, ನಮಗೆಲ್ಲರಿಗೂ ಗೊತ್ತಿತ್ತು ಒಂದು ಕಥೆ ನಮ್ಮದು ಸ್ಟ್ರಾಂಗ್ ಆಗಿದೆ, ನಮ್ಮ ಹತ್ರ ಒಬ್ಬರು ಆ ಕಥೆನ ಚೆನ್ನಾಗಿ ತೋರಿಸುವಂಥ ಎಕ್ಸ್ಪರ್ಟೀಸ್ ಇರುವಂಥ ಡೈರೆಕ್ಟ್ರ್ ಇದ್ದಾರೆ. ಅದನ್ನು ಬಣ್ಣವಾಗಿ ಕಲರ್ಫುಲ್ ಆಗಿ ಫ್ಯಾಮಿಲಿ ಆಡಿಯನ್ಸಿಗೆ ತೋರಿಸುವಂಥ DOP ಇದ್ದಾರೆ. ನಮಗೆ ಮ್ಯೂಸಿಕ್ ಬೇಕಿತ್ತು. ಸೊ ನಕುಲ್ ಈಸ್ ಐ ಗೆಸ್ ಏನು ಹೇಳಿ ಆಲ್ರೆಡಿ ತುಂಬಾ ಫ್ಯಾಮಿಲಿ ಆಡಿಯನ್ಸನ್ನು ಅಟ್ರ್ಯಾಕ್ಟ್ ಮಾಡುವಂಥ ಮ್ಯೂಸಿಕ್ ಕೊಟ್ಟವರು ಮುಂಚೆ ಕೂಡ. ಆ್ಯಂಡ್ ಇದರಲ್ಲಿ ಸಾರಿ ನಕುಲ್, ದಿಸ್ ಈಸ್ ಯೋರ್ ಬೆಸ್ಟ್ ವರ್ಕ್. He's given everybody has put their like 200%. See, ನಮ್ದೆಲ್ಲರದು ಮೋಟೋ ಅದೇ ಇರುತ್ತೆ, ನಮ್ಮ ಹಿಂದಿನ ಸಿನಿಮಾಗಿಂತ ನಮ್ಮ ನೆಕ್ಸ್ಟ್ ಕೆಲಸ ಚೆನ್ನಾಗಿರಬೇಕು. ಈಗ ನಾನು ಕಾನ್ಫಿಡೆಂಟ್ಲಿ ಹೇಳಬಲ್ಲೆ, ನನ್ನ ದಿಸ್ ಇಸ್ ಮೈ ಒನ್ ಆಫ್ ದ ಬೆಸ್ಟ್ ಸಾಂಗ್ಸ್. ನನ್ನ ಹಿಂದಿನ ಸಿನಿಮಾಗಳಿಗಿಂತ ಇದರಲ್ಲಿ ನಾನು ಜಾಸ್ತಿ ಎಫರ್ಟ್ ಹಾಕಿದ್ದೀನಿ. ಈ ಸಿನಿಮಾಗಿಂತ ಐ ಅಶ್ಯೂರ್ ಯು ನನ್ನ ನೆಕ್ಸ್ಟ್ ಸಿನಿಮಾದಲ್ಲಿ ಇನ್ನೂ ಎಫರ್ಟ್ ಹಾಕ್ತೀನಿ. ನಿಮ್ಗೆ ಆ ಸಿನಿಮಾ ಬಂದಾಗ ನಿಮ್ಗೆ ಅನ್ಸ್ಬೇಕು, ಇಲ್ಲ ನಾನು ಅದೇ ಬೆಸ್ಟು ಅಂದ್ಕೊಂಡಿದ್ದೆ, ಇದು ಇನ್ನೂ ಚೆನ್ನಾಗಿದೆ ಅಂತ. ಸೊ ನಕುಲ್ ಐ ಗೆಸ್ ಅದೇ ಮೈಂಡ್ಸೆಟ್ಟಿಂದ ಕೆಲಸ ಮಾಡಿದ್ದಾರೆ. ನನ್ನ ಹಿಂದಿನ ಸಿನಿಮಾಗಿಂತ ಈ ಸಿನಿಮಾದಲ್ಲಿ ಬೆಸ್ಟ್ ಮ್ಯೂಸಿಕ್ ಕೊಡಬೇಕು ಅಂತ. ಆ್ಯಂಡ್ ಐ ಗೆಸ್ ದೇ ಹ್ಯಾವ್ ಡಿಲಿವರ್ಡ್ ಆ್ಯಂಡ್ ಪೀಪಲ್ ಹ್ಯಾವ್ ಎಕ್ಸೆಪ್ಟೆಡ್ ಇಟ್. ಎಂಡ್ ಆಫ್ ದ ಡೇ ನಮ್ಗೆ ಅದೇ ಮ್ಯಾಟರ್ ಆಗೋದು. ಜನರು ನಾವು ಎಷ್ಟೇ ಬೆಸ್ಟ್ ಮಾಡಿದ್ದೀವಿ ಅಂತ ಅಂದ್ಕೊಂಡ್ರು ಜನರು ಎಕ್ಸೆಪ್ಟ್ ಮಾಡಿದ್ದಾರೆ, ಅವರು ಹೇಳ್ತಾ ಇದ್ದಾರೆ ಇಲ್ಲ ತುಂಬ ಚೆನ್ನಾಗಿದೆ ಅಂತಂದರೆ ಎಂಡ್ ಆಫ್ ದ ಡೇ ದಟ್ಸ್ ಅ ವಿನ್ ಫಾರ್ ಅಸ್. ಒಂದು ಚಿಕ್ಕ ಮಗುವಿಂದನೂ ಕಲಿಯೋಕ್ಕಿರುತ್ತೆ. ನೀವು ಅದನ್ನು ಗ್ರಾಸ್ಪ್ ಮಾಡುವಂಥ ನಿಮಗೆ ಶಕ್ತಿ ಇರಬೇಕು, ನಿಮ್ಮ ಮೈಂಡ್ ಹಂಗೆ ಓಪನ್ ಆಗಿರಬೇಕು. ನೀವು ಕಲಿಬೇಕು ಅಂತ ನಿಂತ್ಕೊಂಡಾಗ ಚಿಕ್ಕ ಪುಟ್ಟದ್ರಿಂದನೂ ಕಲಿತೀರಾ ಸರ್.
ಇಟ್ಸ್ ನಾಟ್ ನೆಸೆಸರಿ ತುಂಬ ಎಕ್ಸ್ಪೀರಿಯನ್ಸ್ ಇರೋರೇನೆ ಮುಂದೆ ಬಂದು ನಿಂತರೆ ಮಾತ್ರ ನೀವು ಕಲಿತೀರಾ ಅಂತ. ಸೆಟ್ಟಲ್ಲಿ ನೂರಾರು ಜನ ಇರ್ತಾರೆ, ಒಂದು ಲೈಟ್ ಬಾಯಿಂದ ಹಿಡಿದು ಅಸಿಸ್ಟೆಂಟ್ಸ್ಗಳಿಂದ ಹಿಡಿದು ಎಲ್ಲರೂ, ಪ್ರೊಡಕ್ಷನ್ ಅವರು, ಯೂನಿಟ್ ಅವರು, ಎಲ್ಲರಿಂದಲೂ ನೀವು ಒಳ್ಳೇದನ್ನು ಕಲಿತೀರಾ ಅಂತಂದರೆ ಸಿಗುತ್ತೆ ನೋಡಿದ್ರೆ. ಆ್ಯಂಡ್ ಅಜಯ್ ಸರ್ ಈಸ್ ಒನ್ ಆಫ್ ದ ಮೋಸ್ಟ್ ಸಪೋರ್ಟಿವ್ ಕೋಸ್ಟಾರ್ಸ್ ಐವ್ ಎವರ್ ಹ್ಯಾಡ್. ಫಸ್ಟ್ ಡೇಯಿಂದನೇ ನಾವು ಬಿದ್ದು ನಗಾಡಿದ್ದೀವಿ. ನೀವೇನು ಹೇಳಿದ್ರಲ್ಲ ಸೀನಿಯರ್ ಅಂತ, ಅಫ್ಕೋರ್ಸ್ ನಾವು ಅದೇ ಮೈಂಡ್ ಸೆಟ್ಟಿಂದನೇ ಬರ್ತೀವಿ. ಬರೋವಾಗ ದಟ್ ಇಲ್ಲ, ತುಂಬ ಸಿನಿಮಾಗಳನ್ನು ಮಾಡಿದ್ದಾರೆ, ಅವ್ರದ್ದು ಎಕ್ಸ್ಪರ್ಟೀಸ್ ಈಸ್ ಯುನೋ ಲವ್ ಸ್ಟೋರೀಸ್. ಅವರು ಮುಂಚೆ ಕೊಟ್ಟಿರುವಂಥ ಎಲ್ಲ ಲವ್ ಸ್ಟೋರಿಗಳು ಹಿಟ್ಟಾಗಿದೆ, ಅವ್ರ ಪೇರ್ಗಳೆಲ್ಲ ಹಿಟ್ಟಾಗಿದೆ. ಆ್ಯಂಡ್ ನನಗೆ ಇದೊಂದು ಅಪಾರ್ಚುನಿಟಿ ಸಿಕ್ಕಾಗ ಅವ್ರ ಜೊತೆಗೆ ಮಾಡೋಕ್ಕೆ, ಒಂದು ಸ್ಟ್ರಾಂಗ್ ಸ್ಟೋರಿ ಇದೆ, ಒಂದು ಲವ್ ಸ್ಟೋರಿ ಇದೆ ಅಂತ ಸಿಕ್ಕಾಗ ತಲೆಯಲ್ಲಿ ತುಂಬ ವಿಷಯಗಳು ಓಡ್ತಾ ಇರುತ್ತೆ. ನಾನೇನಾದರೂ ತಪ್ಪು ಮಾಡಿಬಿಟ್ರೆ ಅಥವಾ ಆ ರೋಲನ್ನು ನಾನು ಅವ್ರ ಮುಂದೆ ಹೆದರ್ಕೊಂಡು ಮಾಡೋಕ್ಕಾಗದೇ ಇದ್ದರೆ, ನನ್ನ ಡೈಲಾಗ್ ಮಿಸ್ಟೇಕ್ ಆದರೆ, ಆಗ ನೀವು ಆ್ಯಕ್ಚುಲಿ ನಿಮ್ಮ ಮುಂದಿನವರಿಗಿಂತ ಜಾಸ್ತಿ ಎಫರ್ಟ್ ಹಾಕ್ತೀರಾ. ಆ್ಯಂಡ್ ಐ ಆಮ್ ಲೈಕ್ ದ್ಯಾಟ್. ನಾನು ಪ್ರತಿಯೊಂದು ಸಿನಿಮಾಗೆ ಹೋಗೋದಕ್ಕಿಂತ ಮುಂಚೆ ನೀವು 2 ಪೇಜ್ ಕೊಡಿ, 5 ಪೇಜಿನ ಡೈಲಾಗ್ ಬೇಕಾದರೂ ಕೊಡಿ, ನಾನು ಅದನ್ನು ನೀಟಾಗಿ ಪ್ರಿಪೇರ್ ಆಗಿನೇ ಕ್ಯಾಮ್ರಾ ಮುಂದೆ ಹೋಗ್ತೀನಿ. ಐ ಆಮ್ ಅ ಪ್ರಿಪೇರ್ಡ್ ಆ್ಯಕ್ಟರ್. ನನಗೆ ಅದು ನಾನು ಬರ್ತೀನಿ, ಇಲ್ಲ ಪರವಾಗಿಲ್ಲ ನಾನು ನಂತರನೇ ನೋಡ್ಕೋತೀನಿ ಅಂತಲ್ಲ, ನಾನು ಸೆಟ್ಟಿಗೆ ಹೋದ ತಕ್ಷಣ ಸೀನ್ ಪೇಪರ್ ಕೇಳ್ತೀನಿ ಆ್ಯಂಡ್ ಪ್ರಿಪೇರ್ ಆಗಿ ಅವ್ರ ಮುಂದೆ ನಿಂತ್ಕೊತೀನಿ. ಆ್ಯಂಡ್ ಅಜಯ್ ಸರ್ ಜೊತೆಗೆ ಆನ್ ಕ್ಯಾಮ್ರಾ, ಆಫ್ ಕ್ಯಾಮ್ರಾ ಐ ಹ್ಯಾವ್ ಲರ್ನ್ಡ್ ಅ ಲಾಟ್. ಹೀ ಈಸ್ ಸಚ್ ಅ ಜೋವಿಯಲ್ ಪರ್ಸನ್. ಅವ್ರ ಸೆಟ್ಟಿಗೆ ಬಂದರೆ ಹೇಗೆ, ನಾವೆಲ್ಲ ಅಲ್ಲಿ ತನಕ ಸುಮ್ಮನೆ ಹೀಗೆ ಕೂತಿರ್ತೀವಿ ಆಯಿತಾ, ಲೈಕ್ ತುಂಬ ಸೀರಿಯಸ್ ಆಗಿ ಸೀನ್ ಮಾಡಬೇಕೀಗ ಅಂತ. ಸರ್ ಬರ್ತಾರೆ, ಗುಡ್ ಮಾರ್ನಿಂಗ್ ಅಂದ್ಕೊಂಡು, ಸೊ ಫುಲ್ ಎಲ್ಲರೂ ಎದ್ಕೊಂಡ್ಬಿಡ್ತಾ ಇದ್ರು. ಸೊ ಸೆಟ್ ಹ್ಯಾಸ್ ಟು ಬಿ ಲೈಕ್ ದ್ಯಾಟ್. ಆ್ಯಂಡ್ ನಾವೆಲ್ಲರೂ ಇವತ್ತಿನ ತನಕ ಹಾಗೆ ಇದೀವಿ. ಫಸ್ಟ್ ಡೇ ಫಸ್ಟ್ ಶಾಟ್ ನಂಗೆ ಪ್ರ್ಯಾಂಕ್ ಮಾಡಿ ಇಡೀ ಸೆಟ್ ಬಿದ್ದು ನಗಾಡಿದೆ. ಆ್ಯಂಡ್ ಐ ಗೆಸ್ ಇಟ್ ವಾಸ್ ಗುಡ್, ಇಟ್ ವಾಸ್ ನೀಡೆಡ್ ಟು ಶೇಕ್ ಇಟ್ ಆಫ್. ಲೈಕ್ ವಿ ವಾಂಟೆಡ್ ದ್ಯಾಟ್. ಆವತ್ತು ಎಲ್ರೂ ನಾವೇನು ಬಿದ್ದು ನಗಾಡಿದ್ವಲ್ಲ, ಅವತ್ತಿಂದ ಆ ನಗು ನಮ್ಮ ಟೀಮಲ್ಲಿ ಹಾಗೆ ಇದ್ದು ಇಲ್ಲಿ ತನಕ ನಾವು ಅಷ್ಟೇ ಅನ್ಯೋನ್ಯತೆಯಿಂದ ಅಷ್ಟೇ ನಗಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಡೈರೆಕ್ಟ್ ಫಸ್ಟ್ ಸಿನಿಮಾನೇ ಇದು? ಶಿವ ತೇಜಸ್ ಅಂತ, ಅಂದ್ರೆ ಅವ್ರದ್ದು ನನ್ನ ಕಾಂಬಿನೇಷನ್ ಇಂದ ಅಲ್ಲ, ಅವ್ರದ್ದೇ ಒಟ್ಟಲ್ಲ ಶಿವ ತೇಜಸ್ ಅವ್ರದ್ದೇ? ಇಲ್ಲ ಅವ್ರದ್ದು ಆಲ್ರೆಡಿ 6 ಮಳೆ, ತುಂಬಾ ಸಿನಿಮಾಸ್ಗಳು, ಧೈರ್ಯಂ, ಅವ್ರ ಕಾಂಬಿನೇಷನ್ ಅಲ್ಲೇ ಧೈರ್ಯಂ ಅಂತ ಬಂದಿದೆ, ದಿಲ್ ಪಸಂದ್ ಲಾಸ್ಟಿಗೆ ಬಂದಿದೆ, ಡಾರ್ಲಿಂಗ್ ಕೃಷ್ಣ ಸರ್ ಜೊತೆಗೆ, ಅಜಯ್ ಸರ್ ಜೊತೆಗೆ ಒಂದು ಕ್ಯಾಮಿಯೋ ಇತ್ತು ದಿಲ್ ಪಸಂದ್ ಅಲ್ಲಿ. ಹಿ ಹ್ಯಾಸ್ ಡನ್ ಅ ಲಾಟ್ ಆಫ್ ಮೂವೀಸ್. ಎವ್ರಿ ಡೈರೆಕ್ಟರ್ ಇಸ್ ಡಿಫ್ರೆಂಟ್, ಎವ್ರಿ ಹ್ಯೂಮನ್ ಇಸ್ ಡಿಫ್ರೆಂಟ್. ಸೊ ಯು ಕಾಂಟ್ ಎಕ್ಸ್ಪೆಕ್ಟ್ ನಿಮಗೆ ಪ್ರತಿ ಸೆಟ್ಟಿಗೆ ಹೋದಾಗ ಒಂದೇ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ ಅಥವಾ ಒಂದೇ ರೀತಿ ಕೆಲಸ ಮಾಡೋ ಅನುಭವ ಸಿಗುತ್ತೆ ಅನ್ನೋದು ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಅವರ ಕತೆ ಹೇಳೋ ರೀತಿ ಡಿಫ್ರೆಂಟ್ ಆಗಿರುತ್ತೆ, ಅವರು ಶೂಟ್ ಮಾಡೋ ರೀತಿ ಡಿಫ್ರೆಂಟ್ ಆಗಿರುತ್ತೆ. ಅವರು ಒಂದು ಸೀನ್, ಈಗ ಒಂದೇ ಸೀನನ್ನು, ಒಂದೇ ಸೆಂಟೆನ್ಸನ್ನು ಬೇರೆ ಬೇರೆ ಪರ್ಸ್ಪೆಕ್ಟಿವಲ್ಲಿ ನಾವು ಅದನ್ನು ತೊಗೋಬೋದು. ಅದು ಡೈರೆಕ್ಟ್ರಿಗೆ ಹೇಗೆ ಬೇಕು. See, I still tell you, I've always had the opportunity to work with the best of the best people. My directors have been always very clear. ಅವರಿಗೆ ಏನು ಬೇಕು, ಏನು ಮಾಡೋಕ್ಕೆ ಹೊರಟಿದ್ದಾರೆ ಒಂದು ಸೀನಿಂದ, ಏನೇನು ಅದರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಬೇಕು, ದೇ ಹ್ಯಾವ್ ಬೀನ್ ವೆರಿ ಕ್ಲಿಯರ್. ಸೊ ಶಿವ ತೇಜಸ್ ಸರ್ ಆಗಿರ್ಬೋದು, ರಾಘು ಸರ್ ಆಗಿರ್ಬೋದು, ಎಲ್ಲರ ಜೊತೆಗೂ ವಿ ಹ್ಯಾವ್ ಆಲ್ವೇಸ್ ಹ್ಯಾಡ್ ದಟ್ ಟೀಮ್ ಎಫರ್ಟ್ ಅಂತ ಡಿಸ್ಕಸ್ ಮಾಡಿಕೊಂಡು ಏನೇ ಚೇಂಜಸ್ ಬೇಕು ಅಂತಂದ್ರೂ ಮಾಡ್ಕೊಂಡೇ ಕೆಲಸ ಮಾಡಿದ್ದೀವಿ. ಸೊ ಇದ್ರ ಬಗ್ಗೆ ನಂಬಿಕೆ ಇದೆ, ಪಾರ್ಟ್ನರ್ ಬಗ್ಗೆ? ತುಂಬಾ ನಂಬಿಕೆ ಇದೆ, ತುಂಬಾ ಕಾನ್ಫಿಡೆನ್ಸ್ ಇದೆ. ಲೆಟ್ಸ್ ಸಿ. ಯಾವಾಗ ರಿಲೀಸ್ ಅಂತ ಪ್ಲಾನ್ ಮಾಡಿದ್ದೀರಾ? ಸಿ, ಆಸ್ ಐ ಆಲ್ರೆಡಿ ಸೆಡ್, ನಮಗೆ ಜನರಿಗೆ ಥಿಯೇಟ್ರಿಗೇ ಕರ್ಕೊಂಬರ್ಬೇಕು. ಆ್ಯಂಡ್ ಆಲ್ರೆಡಿ ತುಂಬ ದೊಡ್ಡ ಸಿನಿಮಾಗಳು ಲೈನಪ್ಪಲ್ಲಿವೆ. ಆ್ಯಂಡ್ ಅಂಥ ಟೈಮಲ್ಲಿ ನಾವು ಅದ್ರ ಮಧ್ಯ ಬರಬೇಕು ಅಂತಂದರೆ ಆಡಿಯನ್ಸಿಗೂ ಆ ವಿಂಡೋ ಸಿಗಬೇಕು. ಅವರು ಈಗ ಕಾಸ್ಟ್ ಆಫ್ ಲಿವಿಂಗ್ ಕೂಡ ತುಂಬಾ ಜಾಸ್ತಿ ಆಗಿದೆ, ಐ ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಇಫ್ ಪೀಪಲ್ ಆರ್ ಚೂಸಿಂಗ್ ಟು ಗೋ ಟು ಅ ಸಿನಿಮಾ, ಅವರು ತುಂಬಾ ಕೇರ್ಫುಲಿ ಚೂಸ್ ಮಾಡ್ತಾ ಇದ್ದಾರೆ. ನಾನು ಈ ಸಿನಿಮಾನ ನೋಡ್ತೀನಿ, ಈ ಸಿನಿಮಾನ ಥಿಯೇಟ್ರಿಗೆ ಹೋಗೋದಿಲ್ಲ ನಾನು ಅಂತ. ಅವರಿಗೆ ಆ ಫೀಲ್ ಬರಬೇಕು, ನಾನು ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಬೇಕು ಅನ್ನೋ ಫೀಲ್ ಬರಬೇಕು ಅಂತಂದರೆ ನಾನು ಅವರಿಗೆ ಆ ಥರ ಕಾಂಟೆಂಟ್ಸ್ ಮುಂಚೆ ತೋರಿಸ್ಬೇಕು. ಓಕೆ, ಈ ಸಿನಿಮಾ ನೋಡಿ, ನನ್ನ ಹತ್ರ ಇದೆಲ್ಲ ಇದೆ. ನಾವು ಸಾಂಗ್ ಬಿಟ್ಟಿರೋದು ಅದಕ್ಕೋಸ್ಕರನೇ. ಟೀಸರ್ ಬಿಡ್ತೀವಿ, ಟ್ರೇಲರ್ ಬಿಡ್ತೀವಿ, ಅಥವಾ ಇನ್ನೂ 3 ಸಾಂಗ್ಸ್ ಬಿಡ್ತೀವಿ. ನೀವು ನೋಡಿ, ನಿಮಗೆ ಇಷ್ಟ ಆಗುತ್ತಾ, ನೀವು ಡಿಸೈಡ್ ಮಾಡಿ ನೀವು ಬರ್ತಿರೋ ಇಲ್ವ ಅಂತ. ಅವರಿಗೆ ನಾನು ಹೋಗ್ತೀನಿ, ಬಟ್ ನನಗೆ ಆ ವಿಂಡೋನೇ ಇಲ್ಲ,
ಅಂದರೆ ನಾನು ಈಗ ಜಸ್ಟ್ ನಿನ್ನೆ ಒಂದು ಸಿನಿಮಾ ನೋಡಿ ಬಂದಿದ್ದೀನಿ. ಇವತ್ತು ನಾನು ಮತ್ತೆ ನೋಡಬೇಕು ಅಂತಿತ್ತು, ಆಸೆ ಇತ್ತು ನನಗೆ ಪಾರ್ಟ್ನರನ್ನ ಥಿಯೇಟ್ರಲ್ಲೇನೆ. ಬಟ್ ನಿನ್ನೆ ಹೋಗಿ ಬಂದೆ ಅಥವಾ ಹಿಂದಿನ ವಾರ ಹೋಗಿ ಬಂದೆ. ಈಗ ಮತ್ತೆ ಪೂರ್ತಿ ಫ್ಯಾಮ್ಲಿನ ಕರ್ಕೊಂಡು ಹೇಗೆ ಹೋಗಲಿ, ಆ ಡೈಲಮಾದಲ್ಲಿ ಹಾಕೋದು ಬೇಡ ಅಂತಲೇ ವಿ ಆರ್ ವೇಟಿಂಗ್. ಅಫ್ಕೋರ್ಸ್ ಒಂದು ಬೆಸ್ಟ್ ಡೇಟ್ ಸಿಕ್ಕಿದಾಗ ಮಧ್ಯದಲ್ಲಿ ನಾವು ಬರೋಣ ಅಂತ ಇದ್ದೀವಿ. ಬಟ್ ಮೂವಿ ರೆಡಿ ಇದೆ ನಮ್ಮದು. ನಿದ್ದೆಗೆ ಜಾಡ್ತಾ ಇದ್ದೆ ನೀ ಬಂದು ಅದಕ್ಕೆ ಕಲ್ಲು ಹಾಕ್ತೆ. ರಾಣಿ ಚೆನ್ನಭೈರಾದೇವಿ 15ನೇ ಶತಮಾನದಲ್ಲಿ ಅಲ್ಲಿ ಪೋರ್ಚುಗೀಸನ ಎದುರಿಸಿರೋ ಬೀಚ್ ಅದು. ಸಮುದ್ರ ಮೇಲೆ ಯುದ್ಧ ಹಾಕಿದ್ದು, ಗೆದ್ದಿದ್ದಕ್ಕೆ ಯಾರೋ ರಾಣಿ. ಅದು ಕುಮಟಾ ಹಾಕಿ ಮಿರ್ಜಾನ್ ಫೋರ್ಟ್ ಹಾಕಿದ್ದು. ಬಟ್ ವಾರ್ ನಡೆದಿದ್ದು ಪೋರ್ಚುಗೀಸ್ ಅಟ್ಯಾಕ್ ಮಾಡಕ್ ಬಂದ್ರು ಇದರಲ್ಲಿ. ಬಟ್ ಈಕೆ ಮೊದಲೇ ವಿಷಯ ಗೊತ್ತಿದ್ದು ಅವ್ರನ್ನ ಎದುರಿಸಿದ ಜಾಗ ಅದು. ಇದು ಹೊನ್ನಾವರ ಬೀಚ್. ನೋಡಿ, ನಮ್ಗೆ ಗೊತ್ತಿರಲ್ಲ ನಮ್ಮೂರ್ ಬಗ್ಗೆ ಜಾಸ್ತಿ. ಹೊರಗಿನವರು ಬಂದು ಕನ್ನಡದವ್ರೆ ಅಂದ್ರೆ ನಮ್ಮ ಊರ ರಾಣಿ ಚೆನ್ನಭೈರಾದೇವಿ ಕಾಳು ಮೆಣಸಿನ ರಾಣಿ ಅಂತ ಫೇಮಸ್. ಆಕೆ ಗೇರ್ಸೊಪ್ಪೆ ಶರಾವತಿ ಇದೆಯಲ್ಲ, ಅವ್ರದ್ದು ಒಂದು ಅದಕ್ಕೇನಂತಾರೆ, ಗುಹೆ ಅಲ್ಲ ಅಂದ್ರೆ ಒಂದು ಇದ್ರ ತರ ಒಳಗಡೆ ಮಾಡಿರ್ತಾರಲ್ಲ ಸುರಂಗ ಮಾರ್ಗ. ನಮ್ಮ ಮನೆಯಿಂದ ಒಂದು 200 meters ಅಲ್ಲಿ ಇದೆ. ನಮ್ಮ ಊರಲ್ಲಿ ಎಲ್ಲರೂ ಕತೆ ಹೇಳ್ತಾರೆ ಅದನ್ನ. ಅವರು ಅಲ್ಲಿಂದ ತಗೊಂಡು ಹೋಗ್ತಾ ಇದ್ರೆ ಅಂತ, ಅಲ್ಲಿಂದ ಅದು ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗ್ತಾ ಇತ್ತಂತೆ. ಆಕ್ಚುಲಿ ಅದು ಹೋಗ್ತಾ ಇದೆ ಎಲ್ಲಿ ಅಂದ್ರೆ ಗೇರುಸೊಪ್ಪೆ ಅಂದ್ರೆ ಸುತ್ತ ನಿಮ್ಮ ಪಶ್ಚಿಮ ಘಟ್ಟ ಇದೆಯಲ್ಲ, ವೆಸ್ಟರ್ನ್ ಘಾಟ್ಸ್, ಅಲ್ಲೆಲ್ಲ ಕಾಳುಮೆಣಸು ಜಾಸ್ತಿ ಬೆಳಿತಿದ್ರು. ಬಿಕಾಸ್ ಕಾಳುಮೆಣಸಿಗೆ ಜಾಸ್ತಿ ಮಳೆ ಬೇಕು, ಅದು ಇದೆಲ್ಲ ಬೆಳೆದು ಅದನ್ನ ಹಡಗಲ್ಲಿ ಹಾಕಿ ಶರಾವತಿ ಮೂಲಕ ಟ್ರಾನ್ಸ್ಪೋರ್ಟ್ ಮಾಡಿ ಶರಾವತಿ ಹೋಗಿ ನಿಮ್ಮ ಇದಕ್ಕೆ ಸೇರ್ಕೊಳ್ತಾರೆ, ಅರಬ್ಬಿ ಸಮುದ್ರಕ್ಕೆ. ಅಲ್ಲಿಗೆ ಹಾಕಿ ಅದನ್ನು ಪೋರ್ಚುಗಲ್, ಸ್ಪೇನ್ ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತಿದ್ರು. ಆಕೆ ಇಡೀ ಭಾರತದಲ್ಲಿ ಅತಿ ಹೆಚ್ಚು ರಾಜ್ಯ ಆಳಿರುವ ರಾಣಿ ನಿಮ್ಮೂರಿನ ಚೆನ್ನಭೈರಾದೇವಿ. 50 years ಶಿ ರೂಲ್ಡ್ ಅಂತ ಒಳ್ಳೆಯವರು. ಎನಿವೆ, ಥ್ಯಾಂಕ್ ಯು. ದಟ್ಸ್ ಔಟ್ ಆಫ್ ಥಿಂಗ್. ಕ್ಷಮೆ ಇರಲಿ ಮೇಡಮ್, ಕಥೆಯಲ್ಲಿ ಹೇಳ್ಬಿಟ್ಟು ಬೋರ್ಡಿಸ್ಬಿಟ್ಟಿದ್ದೀನಿ. ರಾಣಿ ಚೆನ್ನಭೈರಾದೇವಿ ಜೈ ಎಂದು ಅದೇ ಊರಿನ ಮತ್ತೊಬ್ಬ ರಾಣಿ ಚೆನ್ನಭೈರಾದೇವಿ ಥರ ಕಾಣ್ತಾ ಇರೋ ಬೃಂದಾ ಆಚಾರ್ಯ ಅವರ ಸಿನಿಮಾ ಪಾರ್ಟ್ನರ್ ಸಿನಿಮಾಗೆ ಶುಭವಾಗಲಿ, ಒಳ್ಳೇದಾಗಲಿ. ಕನ್ನಡ ಹೆಣ್ಮಗಳು ನಮ್ಮ ಸಹೋದರಿ ಒಳ್ಳೇದಾಗಬೇಕು. ಯಾಕೆ ಗೊತ್ತಾ, ತುಂಬ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿರ್ತಾರೆ. ಸಿನಿಮಾ ಪ್ರೀತಿ ಇರುವ ಕನ್ನಡಿಗರೆಲ್ಲ ಸೇರಿ ತುಂಬ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಅವ್ರಿಗೆ ಬೆಂಬಲಿಸಿ, ಆಶೀರ್ವದಿಸಿ, ಹರಿಸಿ. ಮೊಟ್ಟ ಮೊದಲು ಏನು ಮಾಡಬೇಕು ಗೊತ್ತಾ, ಒಳ್ಳೇದಾಗಲಿ ಅಂತ ಹೇಳೋದು ಓಕೆ, ಅದು ಸಂತೋಷ. ಆದರೆ ತಕ್ಷಣ ಯೂಟ್ಯೂಬ್ಗೆ ಹೋಗಿ ಅವ್ರ ಸಿನಿಮಾ ಪಾರ್ಟ್ನರ್ ಸಿನಿಮಾ ಸಾಂಗ್ ಅಥವಾ ಪಾರ್ಟ್ನರ್ ಮೂವಿ ಕನ್ನಡ ಸಾಂಗ್ ಅಂತ ಹೊಡೆದ್ರೆ ಬರುತ್ತೆ. ಆ ಹಾಡು ನೋಡಿ ಹಂಚಿ, ಎಲ್ಲರಿಗೂ ನಿಮ್ಮ ಡಿ ಪಿಗಳಲ್ಲಿ ಇಟ್ಕೊಳ್ಳಿ ಅಥವಾ ನಿಮ್ಮ ಸ್ಟೇಟಸಲ್ಲಿ ಹಾಕ್ಕೊಂಡು ಎಲ್ರಿಗೂ ತೋರಿಸಿ. ಅದರ ನಂಬರ್ಸ್ ವ್ಯೂಸ್ ಜಾಸ್ತಿ ಆಗಲಿ. ಸಿನಿಮಾ ಬರುತ್ತೆ ಸದ್ಯದಲ್ಲೇ, ಟ್ರೈಲರು ಬೇರೆ ಬೇರೆ ಹಾಡೆಲ್ಲ ಬಿಡ್ತಾರೆ, ನೋಡಿ ಅಂತ ಕೇಳ್ಕೊಂಡು ಈ ನಮ್ಮ ಸಹೋದರಿಗೆ ಶುಭವಾಗಲಿ ತಾಯಿ. ಆಲ್ ದ ಬೆಸ್ಟ್. ಮುಂದಿನ ಸಿನಿಮಾಗಳು ಒಳ್ಳೇದಾಗಲಿ. ಅಂಬಾರಿ ನನ್ನ ಪ್ರೇಮವಿದು.